ಹಾಯ್ ಹೆಲೋ, ವೆಲ್ಕಮ್ ಟು ಮೈ ಚಾನಲ್. ಆರಾಧ್ಯ, ಮನಸ್ಸುಗಳ ನಡುವಿನ ಒದ್ದಾಟ. ಅಮ್ಮ ಆರಾಧ್ಯ, ಎದ್ದೇಳಮ್ಮ, ಟೈಮ್ ನೋಡಿ ಎಷ್ಟಾಗಿದೆ ಎಂದು ಬ್ಲಾಂಕೆಟನ್ನು ತೆಗೆಯುತ್ತಾ ಹೇಳಿದರು ರಾಧಮ್ಮ. ಅಬ್ಬಾ ಅಮ್ಮ, ಟೈಮ್ ನೋಡೋದಕ್ಕೆ ನನ್ನ ನಿದ್ದೆಯನ್ನು ಡಿಸ್ಟರ್ಬ್ ಮಾಡಬೇಕಾ? ಪಕ್ಕದಲ್ಲೇ ಫೋನ್ ಇದೆ ನೋಡಮ್ಮ ಎಂದೇಳುತ್ತಾ ಬ್ಲಾಂಕೆಟನ್ನು ಮತ್ತೆ ಎಳೆದುಕೊಂಡು ಮಲಗುತ್ತಾಳೆ. ಈ ನಾಟಕಕ್ಕೆ ಏನು ಕಡಿಮೆ ಇಲ್ಲ. ಎದ್ದೇಳಿಲ್ಲ ಅಂದರೆ 4 ಬೀಳುತ್ತೆ ಅಷ್ಟೆ. ಇವತ್ತು ಹಬ್ಬ ಇದೆ, ಅದರಲ್ಲೂ ತುಂಬ ದಿನ ಆದಮೇಲೆ ನಿಮ್ಮ ಪ್ರವೀಣ್ ಬಾವ ಬರ್ತಾ ಇದ್ದಾರೆ ನಮ್ಮ ಮನೆಗೆ. ಏನು, ಪ್ರವೀಣ್ ಬಾವ ಬರ್ತಾ ಇದ್ದಾರಾ? ಸಡನ್ನಾಗಿ ಎದ್ದು ಕೂತು ಕೋಟಿ ಹಾಸ್ಯಗಳನ್ನು ಕಣ್ಣಿನಲ್ಲಿ ಒತ್ತು ಕೇಳುತ್ತಾಳೆ ಆರಾಧ್ಯ. ಹೌದು ಕಣೆ, ಹಬ್ಬಕ್ಕೆ ನಿಮ್ಮಪ್ಪ ಕರೆದ್ರು. ತುಂಬ ಅಡುಗೆಗಳೆಲ್ಲ ಮಾಡಬೇಕು, ಇನ್ನೂ ತುಂಬ ಕೆಲಸ ಬೇರೆ ಇದೆ. ಅಮ್ಮ, ಇಷ್ಟೊಂದು ಲೇಟಾಗ ನನ್ನನ್ನು ಎಬ್ಬಿಸೋದು? ಪರವಾಗಿಲ್ಲ ಬಿಡು, ನಾನಿದ್ದೀನಿ ಅಲ್ವಾ, ಎಲ್ಲ ನಾನು ನೋಡ್ಕೋತೀನಿ ಅಂತ ಸಡನ್ನಾಗಿ ಎದ್ದು ಹೋದಳು. ಆಗ ರಾಧಮ್ಮ ಆಶ್ಚರ್ಯದಿಂದ, ಏನಾಗಿದೆ ಇವಳಿಗೆ? ಇದ್ದಕ್ಕಿದ್ದಂತೆ ಯಾಕೆ ಈ ರೀತಿ ಹಾಡ್ತಾ ಇದ್ದಾಳೆ? ಇವಳು ಯಾವಾಗ ಯಾವ ರೀತಿ ಇರ್ತಾಳೋ ಏನೂ ಅರ್ಥನೇ ಆಗಲ್ಲ ಅಂತ ಅಂದುಕೊಳ್ಳುತ್ತಾ ಎದ್ದು ಅಡುಗೆ ಮನೆಗೆ ಹೋದರು. ಎಲ್ಲ ಕೆಲಸಗಳನ್ನು ಚಕಚಕ ಎಂದು ಮಾಡುತ್ತಿರುವ ಆರಾಧ್ಯಳನ್ನು ನೋಡಿ ತಾಯಿ ರಾಧಮ್ಮನಿಗೆ ಆಶ್ಚರ್ಯ ಜೊತೆಗೆ ಸಂತೋಷವೂ ಆಯಿತು. ಅಡುಗೆ ಮನೆಯಲ್ಲಿ ತನ್ನ ಭಾವನಿಗೆ ಇಷ್ಟವಾದ ಎಲ್ಲ ಅಡುಗೆಗಳನ್ನು ಅಮ್ಮನಿಗೆ ಹೇಳಿ ಮಾಡಿಸುತ್ತಾಳೆ ಆರಾಧ್ಯ. ಎಲ್ಲ ಕೆಲಸ ಮುಗಿಸಿ ತಲೆ ಸ್ನಾನ ಮಾಡಿ ತನಗೆ ಇಷ್ಟವಾದ ಬ್ಲೂ ಕಲರ್ ಲೆಹೆಂಗಾನ ಹಾಕಿಕೊಂಡು ಮುದ್ದಾಗಿ ರೆಡಿಯಾದಳು. ಆರಾಧ್ಯಳನ್ನು ನೋಡಿ ರಾಧಮ್ಮ, ಬಂಗಾರದ ಗೊಂಬೆ ಥರ ಕಾಣ್ತೀಯ ಕಣೆ, ನನ್ನ ದೃಷ್ಟಿನೇ ತಗಲುತ್ತೇನೋ ನಿಂಗೆ, ಇರು ದೃಷ್ಟಿ ತೆಗಿತೀನಿ ಅಂತ ದೃಷ್ಟಿ ತೆಗೆದು, ಹಬ್ಬದ ಸಡಗರವೆಲ್ಲ ನಿನ್ನ ಮುಖದಲ್ಲೇ ಕಾಣ್ತಾ ಇದೆ ಕಣೆ ಎಂದರು. ತಾಯಿಯ ಮಾತು ಕೇಳಿ ನಾಚಿಕೆಯಿಂದ ರೂಮಿನೊಳಗೆ ಓಡಿ ಹೋಗಿ ಬಾಗಿಲು ಹಾಕಿಕೊಳ್ಳುತ್ತಾಳೆ. ಅವಳ ಮುಖವನ್ನು ಕನ್ನಡಿಯಲ್ಲಿ ನೋಡಿಕೊಂಡು, ಅಬ್ಬಾ ಎಷ್ಟು ಸುಂದರವಾಗಿದೆಯಾ ಕಣೆ ನೀನು, ನಿನ್ನನ್ನು ನೋಡಿದ ತಕ್ಷಣ ಭಾವ ಫ್ಲಾಟ್ ಆಗೋಗೋದು ಪಕ್ಕ ಎಂದು ತನ್ನನ್ನು ತಾನೇ ಹೊಗಳಿಕೊಳ್ಳುತ್ತಿರುತ್ತಾಳೆ ಆರಾಧ್ಯ. ಅಷ್ಟರಲ್ಲೇ ಕಾರು ಬಂದ ಶಬ್ದ ಕೇಳಿಸಿತು. ತಕ್ಷಣ ಡೋರನ್ನು ಓಪನ್ ಮಾಡಿ ಬಾಗಿಲಿನಲ್ಲಿ ನಿಂತು ತನ್ನ ಪ್ರವೀಣ್ ಭಾವನಿಗೋಸ್ಕರ 1000 ಹಾಸ್ಯಗಳನ್ನು ಕಣ್ಣಲ್ಲಿ ಒತ್ತು ನೋಡುತ್ತಿರುತ್ತಾಳೆ. ತನ್ನ ಹೃದಯ ರೈಲಿನಷ್ಟು ಸ್ಪೀಡಲ್ಲಿ ಡವಡವ ಎಂದು ಬಡಿದುಕೊಳ್ಳುತ್ತಿರುತ್ತದೆ. ಅಷ್ಟರಲ್ಲೇ ತನ್ನ ತಂದೆಯ ಜೊತೆ ಪ್ರವೀಣ್ ಮನೆಯೊಳಗಡೆ ಬರುತ್ತಾನೆ. ಪ್ರವೀಣ್ಣನ್ನು ನೋಡಿದ ತಕ್ಷಣ ಅವಳ ಕೆನ್ನೆ ನಾಚಿಕೆಯಿಂದ ಕೆಂಪೇರುತ್ತದೆ. ತನ್ನ ಭಾವನನ್ನು ಮಾತಾಡೋಣ ಅಂದರೂ ಅವಳಿಗೇ ಗೊತ್ತಿಲ್ಲದ ಭಯ ಅವಳನ್ನು ಹಿಂದಕ್ಕೆ ತಳ್ಳುತ್ತಿದೆ. ತನಗೆ ತಾನೇ ಹೊಸಬಳು ಅನ್ನೋ ರೀತಿ ಅನಿಸುತ್ತಿದೆ ಅವಳಿಗೆ. ಪ್ರವೀಣ್ ಮನೆಯೊಳಗಡೆ ಬಂದು ಸೋಫಾ ಮೇಲೆ ಕೂರುತ್ತಾ, ಹಲೋ ಆರಾಧ್ಯ ಎಂದು ತನ್ನತ್ತ ನೋಡುತ್ತಾ ಸಣ್ಣದಾಗಿ ಮುಗುಳ್ನಗುತ್ತಾನೆ. ಹಾಯ್ ಬಾವಾ ಎಂದು ನಿಧಾನವಾಗಿ ಎನ್ನುತ್ತಾಳೆ. ಪ್ರವೀಣ್ಣನ್ನೇ ನೋಡುತ್ತಾ ಈ ಲೋಕವನ್ನೇ ಮರೆತಿರುತ್ತಾಳೆ. ಆರಾಧ್ಯ, ನಿಮ್ಮ ಭಾವನಿಗೆ ಸ್ವಲ್ಪ ಕಾಫಿ ಮಾಡಿ ತಗೊಂಬಮ್ಮ ಎಂದರು. ರಾಧಮ್ಮನವರ ಕೂಗಿನಿಂದ ಈ ಲೋಕಕ್ಕೆ ಬರುತ್ತಾಳೆ. ಸರಿಯಮ್ಮ ಎಂದು ಕಾಫಿ ಮಾಡಿ ತನ್ನ ಭಾವನಿಗೆ ಕೊಡುತ್ತಾಳೆ. ಪ್ರವೀಣ್ ತನ್ನ ಬೆರಳನ್ನು ಸಹ ಅವಳಿಗೆ ತಾಕಿಸದೆ ಕಾಫಿಯನ್ನು ತೆಗೆದುಕೊಳ್ಳುತ್ತಾನೆ. ಆಗ ಆರಾಧ್ಯ, ಛೆ, ನಿಮ್ಮ ಬೆರಳು ಸಹ ಟಚ್ ಮಾಡುವಷ್ಟು ಅದೃಷ್ಟ ನನಗಿಲ್ಲವೇ ಎಂದು ಮನಸ್ಸಿನಲ್ಲಿ ನೋವು ಪಡುತ್ತಾಳೆ. ತನ್ನ ಭಾವನನ್ನೇ ನೋಡುತ್ತಾ ಇರುತ್ತಾಳೆ. ಆದರೆ ಅವರ ಭಾವ ಮಾತ್ರ ಇವಳ ಕಡೆ ನೋಡುವುದೇ ಇಲ್ಲ. ಹಾಲ್ನಲ್ಲಿ ಕುಳಿತಿದ್ದ ರಾಧಮ್ಮ ಎದ್ದು ರೂಮಿನೊಳಕ್ಕೆ ಬಂದು ರೂಮಿನ ಗೋಡೆಯ ಮೇಲೆ ಇದ್ದ ತನ್ನ ದೊಡ್ಡ ಮಗಳ ಭೂಮಿಕಾ ಫೋಟೋ ನೋಡುತ್ತಾ ಅಳುತ್ತಿರುತ್ತಾಳೆ. ಅಷ್ಟರಲ್ಲೇ ಅಲ್ಲಿಗೆ ಬಂದ ಕೃಷ್ಣಪ್ಪ, ಏನು ರಾಧಾ, ಹಬ್ಬದ ದಿನ ಕೂಡ ನೀನು ಅಳ್ತಾ ಇದೆಯಾ? ಇದನ್ನು ನಮ್ಮ ಹಳೆಯ ನೋಡಿದ್ರೆ ಎಷ್ಟು ನೋವು ಪಡ್ತಾರೆ ಎಂದು ಕಣ್ಣೀರನ್ನು ಒರೆಸುತ್ತಾರೆ. ಹಾಗಲ್ಲ ರೀ, ಆ ದೇವರ ಕೃಪೆ ನಮ್ಮ ಮಗಳ ಮೇಲೆ ಇದ್ದಿದ್ದರೆ ನಮ್ಮ ಮಗಳು ಹಳಿಯ ಇಬ್ಬರೂ ಕೂಡ ಹಬ್ಬಕ್ಕೆ ಜೊತೆಯಾಗಿ ಬರ್ತಿದ್ರು. ಆದರೆ ಈಗ ಹಳಿಯ ಮಾತ್ರ ಒಂಟಿಯಾಗಿ ಬಂದರು. ನಮ್ಮ ಭೂಮಿಕ ಬರಲಿಲ್ವೇ ಅನ್ನೋ ನೋವು ಈ ತಾಯಿ ಹೃದಯನ ಕಿತ್ತಾಕ್ತಾ ಇದೆ ಎಂದು ಹೇಳಿ ಬಿಕ್ಕಿ ಬಿಕ್ಕಿ ಅಳುತ್ತಾಳೆ ರಾಧಮ್ಮ. ಈ ಮಾತನ್ನು ಕೇಳಿ ಕೃಷ್ಣಪ್ಪನವರ ಕಣ್ಣಲ್ಲೂ ನೀರು ತುಂಬಿಕೊಂಡಿತು. ಆದರೂ ಅವರನ್ನು ಅವರು ಸಮಾಧಾನ ಮಾಡಿಕೊಂಡು, ರಾಧಾ, ನಾವೇ ಈ ರೀತಿ ಆಗೋದ್ರೆ ನಮ್ಮ ಹಳೆಯನನ್ನು ಯಾರು ಸಮಾಧಾನ ಮಾಡುತ್ತಾರೆ? ನಾವು ತುಂಬ ಬಲವಂತ ಮಾಡಿದ್ದಕ್ಕೆ ಹಳೆಯಂದ್ರು ನಮ್ಮ ಮನೆಗೆ ಹಬ್ಬಕ್ಕೆ ಬಂದಿದ್ದಾರೆ. ಅವರ ಮನಸ್ಸಿಗೆ ನೋವಾಗುವಂತಹ ಕೆಲಸ ನಾವು ಮಾಡಬಾರದು. ಅವರನ್ನು ನಾವು ಖುಷಿಯಾಗಿ ನೋಡ್ಕೋಬೇಕು. ನೀನು ಅಳುವುದನ್ನು ನಿಲ್ಲಿಸು ಎಂದು ರಾಧಮ್ಮನನ್ನು ಸಮಾಧಾನ ಮಾಡಿದರು ಕೃಷ್ಣಪ್ಪ. ಸರಿಯಾಯಿತು ಎಂದು ತನ್ನ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಹಾಲಿನೊಳಕ್ಕೆ ಎದ್ದು ಬಂದಳು ರಾಧಮ್ಮ. ಎಲ್ಲರೂ ಮಾತುಗಳನ್ನು ಹೇಳಿಕೊಳ್ಳುತ್ತಾ ಊಟ ಮಾಡುತ್ತಿದ್ದಾರೆ. ಆರಾಧ್ಯ ಪ್ರವೀಣ್ನ ಮುಂದೆ ಕೂತು
ಏನು ತಿನ್ನುತ್ತಿದ್ದೀನಿ ಅಂತ ತಿಳಿಯದೆ ತಿನ್ನುತ್ತಿದ್ದಾಳೆ. ಕೃಷ್ಣಪ್ಪನವರು ತನ್ನ ಹಳೆಯ ಪ್ರವೀಣ್ನ ಜೊತೆ ಮಾತಾಡುತ್ತಾ ಊಟ ಮಾಡುತ್ತಿದ್ದರು. ಸ್ವಲ್ಪ ಸಮಯದ ನಂತರ ಪ್ರವೀಣ್ ಆರಾಧ್ಯ ಕಡೆ ನೋಡುತ್ತಾ, ಆರಾಧ್ಯ, ನಿನ್ನ ಸ್ಟಡೀಸ್ ಹೇಗಿದೆ? ಇದು ನಿನ್ನ ಲಾಸ್ಟ್ ಇಯರ್ ಬಿಟೆಕ್ ಅಲ್ವಾ ಎಂದನು. ತಕ್ಷಣ ಆರಾಧ್ಯ, ಹಾಂ ಬಾವಾ, ಇದು ಲಾಸ್ಟ್ ಇಯರ್, ನೆಕ್ಸ್ಟ್ ಮಂತ್ ಎಕ್ಸಾಮ್ಸ್ ಇದೆ. ಓ ಹೌದಾ, ಹಾಗಾದರೆ ನೆಕ್ಸ್ಟ್ ಟೈಮ್ ಪ್ಲ್ಯಾನ್? ಆಗ ಕೃಷ್ಣಪ್ಪನವರು ಮಧ್ಯದಲ್ಲಿ ಬಾಯಿ ಹಾಕಿ, ಏನಿದೆ ಅಳಿಯಂದರೆ, ಒಬ್ಬ ಒಳ್ಳೆ ಹುಡುಗನನ್ನು ನೋಡಿ ಮದುವೆ ಮಾಡಿದರೆ ನಮ್ಮ ಜವಾಬ್ದಾರಿ ಮುಗಿದೋಗುತ್ತೆ ಎನ್ನುತ್ತಾರೆ. ಓ ಹೌದಾ, ಒಳ್ಳೆಯದು ಮಾವ, ನಮ್ಮ ನೆಂಟರಲ್ಲೇ ಒಬ್ಬ ಒಳ್ಳೆ ಹುಡುಗ ಇದ್ದಾನೆ, ಸಾಫ್ಟ್ವೇರ್ ಇಂಜಿನಿಯರ್, ನಮ್ಮ ಆರಾಧ್ಯಗೆ ಒಳ್ಳೆ ಜೋಡಿ ಆಗ್ತಾನೆ ಎಂದು ಪ್ರವೀಣ್ ಹೇಳುತ್ತಿದ್ದರೆ ಒಮ್ಮೆಲೆ ಶಾಕ್ ಆಗ್ತಾಳೆ ಆರಾಧ್ಯ. ಬಾವಾ, ನಾನೇನೋ ನೀನೇ ನನ್ನ ಗಂಡ ಅಂತ ಅಂದುಕೊಂಡಿದ್ದರೆ ನೀವೇನೋ ನನಗೆ ಬೇರೆ ಹುಡುಗನನ್ನು ಹುಡುಕ್ತಾ ಇದ್ದೀರಾ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ದುಃಖ ಪಡುತ್ತಾ ಪ್ರವೀಣ ಕಡೆ ನೋಡುತ್ತಾಳೆ. ನೀವು ಇಷ್ಟೊಂದು ಹೇಳ್ತಿದ್ದೀರಾ ಅಂದರೆ ಆ ಹುಡುಗ ಒಳ್ಳೆಯವನೇ ಆಗಿರ್ತಾನೆ, ಅದರಲ್ಲಿ ಎರಡನೇ ಮಾತೇ ಇರಲ್ಲ. ಹಾಗಾದರೆ ನಮ್ಮ ಆರಾಧ್ಯ ಎಕ್ಸಾಮ್ಸ್ ಆದಮೇಲೆ ಅವರನ್ನು ಒಂದು ಬಾರಿ ಬಂದು ನಮ್ಮ ಆರಾಧ್ಯನ ನೋಡ್ಕೊಂಡು ಹೋಗೋಕ್ಕೆ ಹೇಳಿ ಅಳಿಯಂದ್ರೆ ಎಂದರು. ಈ ಮಾತನ್ನು ಕೇಳಿ ಆರಾಧ್ಯಕ್ಕೆ ದುಃಖ ತಡೆಯಲಾಗದೆ ಊಟ ತಿನ್ನದೆ ಹಾಗೆಯೇ ಕೈ ತೊಳೆದು ಸೀದಾ ತನ್ನ ರೂಮಿಗೆ ಹೋಗಿ ಡೋರ್ ಲಾಕ್ ಮಾಡಿ ತನ್ನ ಬೆಡ್ ಮೇಲೆ ಬಿದ್ದು ಅಳುತ್ತಿರುತ್ತಾಳೆ. ಮದುವೆ ಅಂದ ತಕ್ಷಣ ಅವಳಿಗೆ ಇಷ್ಟು ನಾಚಿಕೆ ನೋಡಿ ಎಂದು ರಾಧಮ್ಮ ಹೇಳಿದಾಗ ಎಲ್ಲರೂ ನಗುತ್ತಾರೆ. ಎಲ್ಲರೂ ಊಟ ಮುಗಿಸಿ ಅವರವರ ರೂಮಿನೊಳಕ್ಕೆ ಹೋಗುತ್ತಾರೆ. ಮನೆಯಲ್ಲಿ 3 ಬೆಡ್ರೂಮ್ಗಳಿರುತ್ತವೆ. ಪ್ರವೀಣ್ ಭೂಮಿಕಾ ರೂಮ್ಗೆ ಹೋಗಿ ತನ್ನ ಫೋಟೋ ಹಾಗೂ ವಸ್ತುಗಳನ್ನು ತನ್ನ ಕೈಯಲ್ಲಿ ಮುಟ್ಟುತ್ತಾ ಅವಳ ನೆನಪುಗಳನ್ನು ನೆನೆಸಿಕೊಳ್ಳುತ್ತಾನೆ. 6 ವರ್ಷಗಳ ಹಿಂದೆ ನಡೆದ ಘಟನೆ. ಭೂಮಿಕಾ ರೇವೋ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದುತ್ತಿರುತ್ತಾಳೆ. ಅವಳು ನೋಡಲು ರೂಪವತಿ ಹಾಗೂ ಸಾಂಪ್ರದಾಯದ ಹುಡುಗಿ. ಪ್ರವೀಣ್ ಅದೇ ಕಾಲೇಜಿನಲ್ಲಿ ಭೂಮಿಕಾಳ ಸೀನಿಯರ್. ಭೂಮಿಕಾ ಮೊದಲ ನೋಟದಲ್ಲೇ ಪ್ರವೀಣನ್ನು ಆಕರ್ಷಿಸುತ್ತಾಳೆ. ಭೂಮಿಕಾಳನ್ನು ತನ್ನ ಸೀನಿಯರ್ಸ್ ರ್ಯಾಗಿಂಗ್ ಮಾಡುತ್ತಿದ್ದರೆ ಅವರಿಗೆ ವಾರ್ನಿಂಗ್ ಕೊಟ್ಟು ಇವಳನ್ನು ಸೇವ್ ಮಾಡುತ್ತಾನೆ. ಆ ರೀತಿಯಾಗಿ ಅವರಿಬ್ಬರ ಮಧ್ಯೆ ಪರಿಚಯ ಏರ್ಪಟ್ಟಿತು. ಆ ಪರಿಚಯ ಸ್ವಲ್ಪ ದಿನಕ್ಕೆ ಸ್ನೇಹವಾಗಿ ಬದಲಾಯಿತು. ಇಬ್ಬರೂ ಅಷ್ಟೇ ತುಂಬ ಒಳ್ಳೆಯವರು. 2 ಒಳ್ಳೆಯ ಮನಸ್ಸುಗಳು ಬೆರೆಯಲು ತುಂಬ ಸಮಯ ಹಿಡಿಯಲಿಲ್ಲ. ಇಬ್ಬರೂ ಪ್ರೀತಿಯಲ್ಲಿ ಮುಳುಗಿ ತೇಲಿದರು. ಹಾಗಂತ ಎಂದೂ ತಪ್ಪಾಗಿ ನಡೆದುಕೊಂಡವರಲ್ಲ. ಒಬ್ಬರ ಮೇಲೆ ಒಬ್ಬರಿಗೆ ಬೆಟ್ಟದಷ್ಟು ಪ್ರೀತಿ ನಂಬಿಕೆ ಇತ್ತು. ಒಬ್ಬರನ್ನೊಬ್ಬರು ಅಷ್ಟೇ ಗೌರವಿಸಿಕೊಳ್ಳುತ್ತಿದ್ದರು. ಇಬ್ಬರೂ ತಮ್ಮ ಓದು ಮುಗಿದ ಮೇಲೆ ಒಳ್ಳೆ ಜಾಬ್ ಸಿಕ್ಕಿ ಸೆಟ್ಲಾದ ನಂತರ ತಮ್ಮ ಮನೆಗಳಲ್ಲಿ ಇವರ ಪ್ರೀತಿ ವಿಚಾರವನ್ನು ತಿಳಿಸಿದರು. ಇಬ್ಬರ ಮನೆಯವರು ಕೂಡ ಇವರ ಮೇಲೆ ಇರುವ ನಂಬಿಕೆಯಿಂದ ಇವರ ಪ್ರೀತಿಗೆ ಅಡ್ಡಿ ಹೇಳಲಿಲ್ಲ. ಇಬ್ಬರ ಮನೆಯಲ್ಲೂ ಮದುವೆಗೆ ಅಂಗೀಕರಿಸಿದರು. ತುಂಬ ವಿಜೃಂಭಣೆಯಿಂದ ಮದುವೆ ಮಾಡಿ ಮುಗಿಸಿದರು. ಮನೆಗೆ ಬಂಗಾರದಂಥ ಸೊಸೆ ಬಂದಳು ಅಂತ ಅವರ ಅತ್ತೆಯೂ ಸಹ ತುಂಬ ಸಂತೋಷಪಟ್ಟರು. ಭೂಮಿಕಾ ಅದೇ ವರ್ಷದಲ್ಲಿ ಪ್ರೆಗ್ನೆಂಟ್ ಆದಳು. ಇನ್ನು ಆ 2 ಕುಟುಂಬಗಳ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ಆದರೆ ಆ ಸಂತೋಷ ಜಾಸ್ತಿ ದಿನ ಉಳಿಯಲಿಲ್ಲ. ಪ್ರವೀಣ್ ತನ್ನ ಆಫೀಸ್ ವರ್ಕ್ ಮುಗಿಸಿ ಭೂಮಿಕಾಳನ್ನು ಪಿಕಪ್ ಮಾಡಿಕೊಂಡು ಇಬ್ಬರೂ ಒಂದು ರೆಸ್ಟೋರೆಂಟಿಗೆ ಹೋಗಿ ಡಿನ್ನರ್ ಮುಗಿಸಿಕೊಂಡು ಮನೆಗೆ ಹಿಂದಿರುಗುತ್ತಿರುವಾಗ ಅವರ ದುರಾದೃಷ್ಟವಶ ಹಿಂದೆಯಿಂದ ಒಂದು ಕಾರು ಜೋರಾಗಿ ಬಂದು ಇವರ ಕಾರಿಗೆ ಡಿಕ್ಕಿ ಹೊಡೆಯುತ್ತದೆ. ಆ ಕಾರು ಹೊಡೆದ ರಭಸಕ್ಕೆ ಇವರ ಕಾರ್ ಪಲ್ಟಿ ಹೊಡೆಯುತ್ತದೆ. ಅತಿ ಕಷ್ಟದಿಂದ ಕಾರಿನಿಂದ ಹೊರಗೆ ಬಂದ ಪ್ರವೀಣ್ ರಕ್ತದ ಮಡಿಲಲ್ಲಿ ಒದ್ದಾಡುತ್ತಿರುವ ಭೂಮಿಕಾಳನ್ನು ನೋಡಿ ಅವನ ಎದೆ ಒಡೆದು ಹೋಗುತ್ತದೆ. ತಕ್ಷಣ ಓಡಿ ಬಂದು, ಭೂಮಿಕಾ ಭೂಮಿಕಾ, ನಿನಗೆ ಏನೂ ಆಗಲ್ಲ, ನಾನಿದ್ದೀನಿ, ನಿನ್ನನ್ನು ನಾನು ಕಾಪಾಡಿಕೊಳ್ಳುತ್ತೇನೆ ಎಂದು ತನ್ನನ್ನು ಎತ್ತಿಕೊಂಡು 2 ಹೆಜ್ಜೆ ಮುಂದೆ ಇಡುತ್ತಾನೆ. ಅಷ್ಟರಲ್ಲೇ ಭೂಮಿಕಾ ತನ್ನ ಗಂಡನ ಕೈ ಹಿಡಿದುಕೊಂಡು ಎದೆಗೆ ಒರಗಿ ಪ್ರಾಣ ಬಿಡುತ್ತಾಳೆ. ಭೂಮಿಕಾಳ ಜೊತೆ ತನ್ನ ಹೊಟ್ಟೆಯಲ್ಲಿದ್ದ 3 ತಿಂಗಳ ಮಗು ಕೂಡ ದೇವರ ಪಾದ ಸೇರುತ್ತದೆ. ತನ್ನ ಕಣ್ಣ ಮುಂದೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಭೂಮಿಕಾಳನ್ನು ಕಳೆದುಕೊಂಡ ಪ್ರವೀಣ್ ಹುಚ್ಚನಂತಾಗುತ್ತಾನೆ. ಈ ದುರಂತದಿಂದ ಹೊರಬರಲು ತುಂಬ ಸಮಯ ಬೇಕಾಯಿತು. ಭೂಮಿಕಾ ಸತ್ತು 2 ವರ್ಷಗಳು ಕಳೆಯಿತು. ಆದರೂ ಅವಳ ರೂಪವೇ ಇವನ ಕಣ್ಮುಂದೆ ಬರುತ್ತಿರುತ್ತದೆ. ಅವಳ ಬಗ್ಗೆ ಆಲೋಚನೆ ಮಾಡುತ್ತಾ ಅವನ ಕಣ್ಣಲ್ಲಿ ನೀರು ತುಂಬಿಕೊಂಡಿತು. ಎಷ್ಟೋ ಸಮಯದ ನಂತರ ನಿದ್ರೆಗೆ ಜಾರಿಕೊಂಡನು. ಬೆಳಗ್ಗೆ ನಿದ್ದೆ ಎದ್ದ ಆರಾಧ್ಯ ಪ್ರವೀಣ್ನ ರೂಮ್ಗೆ ಬಂದು ನೋಡುತ್ತಾಳೆ. ಆದರೆ ಪ್ರವೀಣ್ ರೂಮಲ್ಲೇ ಇರುವುದಿಲ್ಲ. ತಕ್ಷಣ ಅವರಮ್ಮನ ಬಳಿ ಬಂದು, ಅಮ್ಮ, ಭಾವ ಎಲ್ಲಿ ಕಾಣಿಸ್ತಿಲ್ವಲ್ಲ ಎಂದು ಕೇಳಿದಳು. ಆಗ ರಾಧಮ್ಮ, ಏನೋ ಅರ್ಜೆಂಟ್ ಕೆಲಸ ಇದೆಯಾ ಅಂತ ಹೇಳಿ ಬೆಳಗ್ಗೆನೇ ಹೋದ್ರು ಕಣೆ ಎಂದರು. ಅದೇನಮ್ಮ, ನನಗೆ ಒಂದು ಮಾತು ಸಹ ಹೇಳಲಿಲ್ಲ ಎಂದಳು ತುಂಬ ಬೇಸರದಿಂದ.
ಆಗ ರಾಧಮ್ಮ, ಸರಿ ಬಿಡು ಆಯಿತು, ಏನೋ ಎಕ್ಸಾಮ್ಸ್ ಇದೆ, ಹಾಸ್ಟೆಲ್ಗೆ ಹೋಗಬೇಕು ಅಂತ ಹೇಳ್ದಲ್ವಾ, ಹೋಗು ಬೇಗ ರೆಡಿಯಾಗು ಎಂದರು. ಸರಿನಮ್ಮ ಆಯಿತು ಎಂದು ಬೇಗ ರೆಡಿಯಾಗಿ ಹಾಸ್ಟೆಲ್ಗೆ ಹೊರಟಳು ಆರಾಧ್ಯ. 1 ತಿಂಗಳ ನಂತರ ತನ್ನ ಎಕ್ಸಾಮ್ಸ್ ಮುಗಿಯಿತು. ಒಂದು ದಿನ ಕೃಷ್ಣಪ್ಪನವರು, ಅಮ್ಮ ಆರಾಧ್ಯ, ಒಂದು ಬಾರಿ ಇಲ್ಲಿ ಬಮ್ಮ ಎಂದು ಸೋಫಾದ ಮೇಲೆ ಕುಳಿತುಕೊಳ್ಳುತ್ತಾ ಕರೆದರು. ಅಪ್ಪ ಬಂದೆ ಎಂದು ಅಪ್ಪನ ಬಳಿ ಬಂದು, ಏನಪ್ಪ ವಿಷಯ, ತುಂಬಾ ಸಂತೋಷವಾಗಿ ಕಾಣಿಸ್ತಿದ್ದೀರಾ, ಏನು ವಿಷಯ ಎಂದು ಕ್ಯೂರಿಯಾಸಿಟಿಯಿಂದ ಕೇಳಿದಳು. ಆಗ ಕೃಷ್ಣಪ್ಪನವರು, ಈ ಫೋಟೋಗಳು ನೋಡಮ್ಮ, ನಿಮ್ಮ ಭಾವ ಒಂದು ಸಂಬಂಧ ಇದೆ ಅಂತ ಹೇಳಿದ್ರಲ್ವಾ, ಆ ಹುಡುಗನ ಫೋಟೋಗಳು. ನಮಗಾದರೆ ಆ ಹುಡುಗ ತುಂಬಾ ಇಷ್ಟ ಆಗಿದ್ದಾನೆ, ನೀನು ನೋಡಿ ಒಪ್ಪಿದ್ರೆ ಅವರನ್ನು ನಮ್ಮನೆಗೆ ಬರೋಕ್ಕೆ ಹೇಳೋಣ ಎಂದರು. ಆರಾಧ್ಯಗೆ ತಂದೆಯ ಯಾವ ಮಾತುಗಳು ಕೇಳಿಸಲೇ ಇಲ್ಲ. ತನ್ನ ಭಾವ ಪ್ರವೀಣ್ನ ರೂಪವೇ ಅವಳ ಕಣ್ಮುಂದೆ ತೇಲುತ್ತಿದೆ. ಆಗ ರಾಧಮ್ಮನವರು, ಆರಾಧ್ಯ ಏನಾಯ್ತಮ್ಮ, ಯಾಕೆ ಏನು ಮಾತನಾಡ್ತಿಲ್ಲ ಎಂದು ಮಗಳನ್ನು ತಟ್ಟುತ್ತಾ ಕೇಳಿದರು. ಆಗ ಆರಾಧ್ಯ, ಅಮ್ಮ, ನನಗೆ ಈ ಹುಡುಗ ಇಷ್ಟ ಆಗಲಿಲ್ಲ, ಈ ಹುಡುಗನೇ ಅಲ್ಲ, ಬೇರೆ ಯಾವ ಹುಡುಗನನ್ನು ತೋರಿಸಿದರೂ ನನಗೆ ಇಷ್ಟ ಆಗಲ್ಲ ಎಂದಳು ಕೋಪದಿಂದ. ರಾಧಮ್ಮ ಹಾಗೂ ಕೃಷ್ಣಪ್ಪನವರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ಯಾವ ಹುಡುಗನೂ ಇಷ್ಟ ಆಗಲ್ವಾ ಅಂದರೆ ಏನರ್ಥ, ಯಾರನ್ನಾದರೂ ಪ್ರೀತಿಸುತ್ತಿದ್ದೀಯಾ, ಯಾರು ಆ ಹುಡುಗ ಹೇಳು ಎಂದು ರಾಧಮ್ಮ ಮಗಳನ್ನೇ ನೋಡುತ್ತಾ ಕೇಳಿದರು. ಆರಾಧ್ಯ ಏನೂ ಮಾತನಾಡದೆ ಮೌನವಾಗಿ ತಲೆ ತಗ್ಗಿಸಿ ನಿಂತಿರುತ್ತಾಳೆ. ಆಗ ಕೃಷ್ಣಪ್ಪನವರು ಆರಾಧ್ಯಳ ಗಲ್ಲವನ್ನು ಮೇಲೆತ್ತಿ, ಯಾರಮ್ಮ ಆ ಹುಡುಗ, ಹೇಳು, ನೀನು ಯಾರನ್ನು ತೋರಿಸಿದರೂ ನಮಗೆ ಯಾವ ರೀತಿಯ ಅಭ್ಯಂತರವೂ ಇಲ್ಲ, ಏಕೆಂದರೆ ನನ್ನ ಮಗಳ ಮೇಲೆ ನನಗೆ ನಂಬಿಕೆ ಇದೆ, ಹೇಳಮ್ಮ ಎಂದು ಪ್ರೀತಿಯಿಂದ ಕೇಳಿದರು. ಆಗ ಆರಾಧ್ಯ, ಅಪ್ಪ, ನನಗೆ ಯಾವ ರೀತಿ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಎಂದಳು. ಅಪ್ಪ, ಸುಮ್ಮನೆ ಟೆನ್ಷನ್ ಹಿಡಿದ ಹೇಳೆ ಎಂದರು ರಾಧಮ್ಮ. ಆಗ ಆರಾಧ್ಯ ಮೆಲ್ಲಗೆ, ಅದು ನನಗೆ ಪ್ರವೀಣ್ ಭಾವನೆಂದರೆ ತುಂಬ ಇಷ್ಟ, ಅವರನ್ನು ಬಿಟ್ಟು ನಾನು ಬೇರೆ ಯಾರನ್ನೂ ಮದುವೆಯಾಗಲ್ಲ ಎಂದಳು. ಈ ವಿಷಯ ಕೇಳಿ ರಾಧಮ್ಮ ಹಾಗೂ ಕೃಷ್ಣಪ್ಪನವರು ಶಾಕ್ ಆಗ್ತಾರೆ. ಏನು, ನೀನು ಭಾವನನ್ನು ಪ್ರೀತಿಸ್ತಾ ಇದೆಯಾ, ಯಾವಾಗಿಂದ ಎಂದು ಆಶ್ಚರ್ಯದಿಂದ ಕೇಳುತ್ತಾರೆ ರಾಧಮ್ಮ. ಯಾವಾಗಲಿಂದ ಅಂತ ನನಗೆ ಗೊತ್ತಿಲ್ಲ, ಆದರೆ ನಾನು ಭಾವನನ್ನು ತುಂಬ ಪ್ರೀತಿಸ್ತಿದ್ದೀನಿ, ಅವರನ್ನು ಬಿಟ್ಟು ಬೇರೆ ಯಾರನ್ನೂ ನಾನು ಮದುವೆಯಾಗಲ್ಲ ಎಂದು ಕಣ್ಣಲ್ಲಿ ನೀರಾಕಿಕೊಂಡಳು ಆರಾಧ್ಯ. ಇದೇನೇ ಇಂಥ ಶಾಕ್ ಕೊಟ್ಟೆ, ನೀನೇನು ಪ್ರೀತಿಸ್ತಾ ಇದೆಯಾ ಸರಿ, ನಿಮ್ಮ ಭಾವನೂ ನಿನ್ನನ್ನು ಪ್ರೀತಿಸಬೇಕಲ್ವಾ, ಅವರಿನ್ನೂ ನಿಮ್ಮ ಅಕ್ಕನನ್ನು ಮರೆತಿಲ್ಲ, ನಿಮ್ಮ ಅಕ್ಕನ ನೆನಪಿನಲ್ಲಿ ಅವರು ಬದುಕ್ತಾ ಇದ್ದಾರೆ, ಈ ವಿಷಯನ ಅವರಿಗೆ ಹೇಗೆ ಹೇಳೋದು ರೀ, ಏನು ಮಾಡೋದು, ಏನಾದರೂ ಹೇಳಿ ಎಂದಳು ರಾಧಮ್ಮ ಅಯೋಮಯವಾಗಿ. ಆಗ ಕೃಷ್ಣಪ್ಪನವರು, ನಮ್ಮ ಆರಾಧ್ಯ ಇಷ್ಟಪಡುತ್ತಿದ್ದೇನೆ ಅಂತ ಹೇಳ್ತಿದ್ದಾಳಲ್ವಾ, ನಮ್ಮ ಅಳಿಯಂದರು ಹೇಗೆ ಅಂತ ನಮಗೆ ಚೆನ್ನಾಗಿ ಗೊತ್ತು, ಯಾರೋ ಗೊತ್ತಿಲ್ಲದವರಿಗೆ ನನ್ನ ಮಗಳನ್ನು ಕೊಡುವುದಕ್ಕಿಂತ ತುಂಬ ಒಳ್ಳೆಯವನಾದ ನಮ್ಮ ಅಳಿಯಂದರಿಗೆ ಕೊಟ್ಟರೆ ಅವಳು ಖುಷಿಯಾಗಿರ್ತಾಳೆ ಅಂತ ನನಗೆ ಅನಿಸುತ್ತಿದೆ, ಆದರೆ ಅಳಿಯಂದ್ರನ್ನ ಯಾವ ರೀತಿ ಒಪ್ಪಿಸೋದು ಅಂತ ಗೊತ್ತಾಗ್ತಿಲ್ಲ ಎಂದು ಯೋಚಿಸುತ್ತಾ ಹೇಳಿದರು. ಆಗ ಆರಾಧ್ಯ ಅಪ್ಪನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು, ಅಪ್ಪ, ತುಂಬ ಥ್ಯಾಂಕ್ಸ್ ನನ್ನನ್ನು ಅರ್ಥ ಮಾಡಿಕೊಂಡಿದ್ದಕ್ಕೆ ಎಂದಳು. ಆಗ ರಾಧಮ್ಮ, ನಾವು ಮೊದಲು ಹೋಗಿ ನಮ್ಮ ಬೀಗರ ಹತ್ತಿರ ಮಾತಾಡೋಣ ಎಂದಳು. ಅದಕ್ಕೆ ಕೃಷ್ಣಪ್ಪನವರು ಸಹ, ಹೌದು, ನಾಳೆನೇ ಅವ್ರ ಹತ್ರ ಮಾತಾಡೋಣ ಎಂದರು. ಆದರೂ ಮನಸ್ಸಿನೊಳಗೆ ಅವರು ಒಪ್ಪುತ್ತಾರೋ ಇಲ್ಲವೋ ಎನ್ನುವ ಆಂದೋಲನ ಇಬ್ಬರಿಗೂ ಇತ್ತು. ಆದರೆ ಆರಾಧ್ಯಗೆ ಮಾತ್ರ ತಡೆಯಲಾರದ ಸಂತೋಷ. ತನ್ನ ಭಾವನ ಜೊತೆ ಮದುವೆಯಾದಂಥ ಕನಸುಗಳನ್ನು ಕಾಣುತ್ತಾ ಇರುತ್ತಾಳೆ. ಮರುದಿನ ಬೆಳಿಗ್ಗೆ ಎದ್ದವರೇ ಪ್ರವೀಣ್ ಅವರ ಮನೆಗೆ ಹೋಗುತ್ತಾರೆ ರಾಧಮ್ಮ ಹಾಗೂ ಕೃಷ್ಣಪ್ಪನವರು. ತುಂಬ ದಿನಗಳ ನಂತರ ಬೀಗರು ಬಂದಿದ್ದು ನೋಡಿ ಅವರು ಕೂಡ ತುಂಬ ಆತ್ಮೀಯವಾಗಿ ಸ್ವಾಗತಿಸಿ ಊಟ ಉಪಚಾರಗಳನ್ನು ಮುಗಿಸಿದರು. ನಂತರ ಕೃಷ್ಣಪ್ಪನವರು ವಿಷಯವನ್ನು ಪ್ರಸ್ತಾಪಿಸಿದರು. ಈ ವಿಷಯವನ್ನು ಕೇಳಿ ಪ್ರವೀಣ್ ತಂದೆ ತಾಯಿ ಸರೋಜಮ್ಮ ಹಾಗೂ ಮುನಿಯಪ್ಪರವರು ಮೊದಲು ಆಶ್ಚರ್ಯಪಟ್ಟರು. ನಂತರ ಶಾಂತಮ್ಮ, ಅಣ್ಣ, ನಮಗೆ ಆರಾಧ್ಯ ನಮ್ಮನೆ ಸೊಸೆಯಾದರೆ ಅದಕ್ಕಿಂತ ಸಂತೋಷ ಬೇರೆ ಏನಿದೆ. ಭೂಮಿಕಾ ನಮ್ಮ ಮಗಳ ಥರ ನಮ್ಮ ಜೊತೆ ಚೆನ್ನಾಗಿ ಹೊಂದಿಕೊಂಡಿದ್ದಳು, ಆದರೆ ಯಾರ ದೃಷ್ಟಿ ಬಿತ್ತೋ ನಮ್ಮಿಂದ ದೂರ ಆಗಿಬಿಟ್ಲು. ಇವಾಗ ಮತ್ತೆ ನಿಮ್ಮನೆಯಿಂದ ಒಂದು ಹೆಣ್ಣು ಮಗು ನಮ್ಮನೆ ಸೊಸೆ ಆಗ್ತಾಳೆ ಅಂದರೆ ನಾವು ಹೇಗೆ ಬೇಡ ಅಂತೀವಿ. ಆದರೆ ಪ್ರವೀಣ್ ಮನಸ್ಸಿನಲ್ಲಿ ಭೂಮಿಕಾ ಇನ್ನೂ ಹಾಗೇ ಇದ್ದಾಳೆ. ಆದ್ದರಿಂದಲೇ ಮತ್ತೆ ಮದುವೆ ಆಗು ಅಂತ ಪ್ರವೀಣ್ ಹತ್ರ ನಾವು ಇದುವರೆಗೂ ಹೇಳಲಿಲ್ಲ.
ಈಗ ಅವನು ಆರಾಧ್ಯನ ಮದುವೆ ಆಗೋಕೆ ಒಪ್ಪುತ್ತಾನೋ ಇಲ್ಲವೋ ಎಂದು ದುಃಖದಿಂದ ಹೇಳಿದರು. ಆಗ ಮುನಿಯಪ್ಪನವರು, ಸರೋಜಾ, ಅವನ ಜೀವನವನ್ನು ಸರಿದಿದ್ದುವ ಜವಾಬ್ದಾರಿ ನಮ್ಮದು. ನಾವೇ ಹೇಗಾದರೂ ಮಾಡಿ ಅವನನ್ನು ಮದುವೆಗೆ ಒಪ್ಪಿಸಬೇಕು. ಮತ್ತೆ ಅವನ ಬಾಳಲ್ಲಿ ಬೆಳಕನ್ನು ತರಬೇಕು. ನನಗೆ ನಂಬಿಕೆ ಇದೆ ನನ್ನ ಸೊಸೆ ಮೇಲೆ ಎಂದರು ನಗುತ್ತಾ. ಎಲ್ಲರೂ ಹೀಗೆ ಮಾತಾಡುತ್ತಾ ಸಂತೋಷವಾಗಿ ನಗುತ್ತಾ ಕಾಲ ಕಳೆದರು. ನಂತರ ಸರೋಜಮ್ಮ, ಅಣ್ಣ, ಸಾಯಂಕಾಲ ಪ್ರವೀಣ್ನ ಜೊತೆ ಈ ವಿಷಯನ ಚರ್ಚಿಸಿ ಮತ್ತೆ ನಿಮಗೆ ವಿಷಯ ತಿಳಿಸ್ತೀನಿ ಎಂದರು. ಸರಿ ಆಯ್ತಮ್ಮ, ನಾವಿನ್ನು ಹೋಗಿ ಬರ್ತೀವಿ ಎಂದು ಮನೆಗೆ ಹಿಂದಿರುಗಿದರು. ಇಲ್ಲಿ ಆರಾಧ್ಯ ಅಪ್ಪ ಅಮ್ಮನ ದಾರಿಯನ್ನೇ ಕಾಯುತ್ತಾ ನೋಡುತ್ತಿದ್ದಳು. ಅಪ್ಪ ಅಮ್ಮ ಬಂದ ತಕ್ಷಣ ಅವರ ಹತ್ತಿರ ಹೋಗಿ, ಅಮ್ಮ, ಅವರು ಒಪ್ಕೊಂಡ್ರಾ? ಏನು ಹೇಳಿದ್ರು ಎಂದು ಕಾತುರದಿಂದ ಕೇಳಿದಳು ಆರಾಧ್ಯ. ನಿಮ್ಮ ಅತ್ತೆ ಮಾವ ಏನೋ ಒಪ್ಕೊಂಡ್ರು, ಆದರೆ ನಿಮ್ಮ ಭಾವನ ಜೊತೆ ಈ ವಿಷಯನ ರಾತ್ರಿಗೆ ಮಾತಾಡ್ತೀವಿ ಎಂದರು. ಆಗ ಆರಾಧ್ಯ, ದೇವರೇ ದೇವರೇ, ದಯವಿಟ್ಟು ನಮ್ಮ ಭಾವ ಈ ಮದುವೆಗೆ ಒಪ್ಕೊಳ್ಳೋ ಥರ ಮಾಡಪ್ಪ ಎಂದು ದೇವರ ಬಳಿ ಬಂದು ಬೇಡಿಕೊಂಡಳು. ಸಂಜೆ 6 ಗಂಟೆಗೆ ಆಫೀಸ್ನಿಂದ ಮನೆಗೆ ಬರುತ್ತಾನೆ ಪ್ರವೀಣ್. ಆಗ ಸರೋಜಮ್ಮ ಮಗನಿಗೆ ವಿಷಯ ತಿಳಿಸುತ್ತಾಳೆ. ಈ ವಿಷಯ ಕೇಳಿದ ಪ್ರವೀಣ್, ಅಮ್ಮ, ಏನು ಮಾತನಾಡ್ತಿದ್ಯಾ? ನನ್ನ ಮನಸ್ಸಲ್ಲಿ ಭೂಮಿಕಾ ಮಾತ್ರ ಇದ್ದಾಳೆ. ಆ ಸ್ಥಾನ ಬೇರೆ ಯಾರಿಗೂ ನಾನು ಕೊಡಲ್ಲ ಎಂದು ಕೋಪದಿಂದ ಹೇಳುತ್ತಾನೆ. ಆಗ ಸರೋಜಮ್ಮ, ಹಾಗಲ್ಲ ಕಣ, ಆರಾಧ್ಯ ನಿನ್ನನ್ನು ತುಂಬ ಇಷ್ಟಪಡುತ್ತಿದ್ದಾಳೆ. ನಿನ್ನನ್ನು ಬಿಟ್ಟರೆ ಬೇರೆ ಯಾರನ್ನೂ ಮದುವೆಯಾಗಲ್ಲ ಅಂತಿದ್ದಾಳಂತೆ. ನೀನು ಮದುವೆ ಆಗಿಲ್ಲ ಅಂದರೆ ಸಾಯೋದಕ್ಕೆ ಹಿಂದೆ ಮುಂದೆ ನೋಡಲ್ಲ ಆ ಹುಡುಗಿ. ನಿಮ್ಮ ಅತ್ತೆ ಮಾವ ಬಂದು ಕಣ್ಣೀರುಡುತ್ತಾ ಹೇಳಿದ್ರು ಕಣ ಎಂದರು. ಈ ಮಾತನ್ನು ಕೇಳಿ ಪ್ರವೀಣ್ ಕೋಪದಿಂದ ಸರೋಜಮ್ಮನ ಕಡೆ ನೋಡುತ್ತಾ, ನಿಮ್ಮ ಬಳಿ ಮಾತನಾಡಿ ಪ್ರಯೋಜನವಿಲ್ಲ, ಆರಾಧ್ಯ ಜೊತೆ ಮಾತನಾಡ್ತೇನೆ ಎಂದು ಕಾರನ್ನು ಸ್ಟಾರ್ಟ್ ಮಾಡಿಕೊಂಡು ಹೊರಟು ಬಿಡುತ್ತಾನೆ. ಇವನ ಆವೇಶವನ್ನು ನೋಡಿದ ಮುನಿಯಪ್ಪ ಹಾಗೂ ಸರೋಜಮ್ಮ ಅವನ ಹಿಂದೆಯೇ ಮತ್ತೊಂದು ಕಾರಲ್ಲಿ ಬರುತ್ತಾರೆ. ಕಾರನ್ನು ಮನೆ ಮುಂದೆ ನಿಲ್ಲಿಸಿ, ಆರಾಧ್ಯ ಆರಾಧ್ಯ, ಹೊರಗಡೆ ಬಾ ಎಂದು ಜೋರಾಗಿ ಕರೆಯುತ್ತಾನೆ ಪ್ರವೀಣ್. 3 ಜನ ಗಾಬರಿಯಿಂದ ಹೊರಗಡೆಗೆ ಬರುತ್ತಾರೆ. ಏನಾಯಿತು ಅಳಿಯಂದ್ರೆ ಎಂದು ರಾಧಮ್ಮ ಆಂದೋಲನದಿಂದ ಕೇಳುತ್ತಾರೆ. ಅತ್ತೆ, ನಾನು ಆರಾಧ್ಯ ಜೊತೆ ಮಾತನಾಡಬೇಕು ಎಂದನು. ಅಷ್ಟರಲ್ಲೇ ಸರೋಜಮ್ಮ ಹಾಗೂ ಮುನಿಯಪ್ಪ ಸಹ ಅಲ್ಲಿಗೆ ಬಂದರು. ವಿಷಯ ಗೊತ್ತಾಗಿ ಬಂದಿದ್ದಾರೆ ಎಂದು ತಿಳಿದ ರಾಧಮ್ಮ ಹಾಗೂ ಕೃಷ್ಣಪ್ಪನವರು ಮರು ಮಾತನಾಡಲಿಲ್ಲ. ಇಷ್ಟೊಂದು ಕೋಪದಲ್ಲಿ ಪ್ರವೀಣ್ಣನ್ನು ಆರಾಧ್ಯ ನೋಡಿದ್ದು ಇದೇ ಮೊದಲ ಬಾರಿ. ಅಮ್ಮೋ, ಬಾವ ಯಾಕೆ ಇಷ್ಟೊಂದು ಕೋಪದಲ್ಲಿದ್ದಾರೆ? ಈಗ ನನ್ನನ್ನು ಸಾಯಿಸಿಬಿಡ್ತಾರಾ ಹೆಂಗೆ? ದೇವರೇ, ನೀನೇ ಕಾಪಾಡಬೇಕಪ್ಪ ಎಂದು ದೇವರನ್ನು ಮನಸ್ಸಿನಲ್ಲಿಯೇ ಪ್ರಾರ್ಥಿಸುತ್ತಾ ತಲೆ ತಗ್ಗಿಸಿಕೊಂಡು ಪ್ರವೀಣ್ ಏನು ಹೇಳ್ತಾನ ಅಂತ ಅವನ ಮಾತಿಗಾಗಿ ಕಾಯುತ್ತಿದ್ದಾಳೆ. ಆರಾಧ್ಯ, ಅಮ್ಮ ಹೇಳ್ತಾ ಇರೋದು ನಿಜನಾ? ನೀನು ನನ್ನನ್ನು ಪ್ರೀತಿಸ್ತಾ ಇದೀಯಾ? ಹ್ಞೂ ಬಾವ, ನೀವಂದರೆ ನನಗೆ ತುಂಬ ಇಷ್ಟ. ನಿಮ್ಮನ್ನು ಬಿಟ್ಟು ನಾನು ಯಾರನ್ನೂ ಮದುವೆಯಾಗಲ್ಲ ಎಂದು ಇನ್ನೂ ಅವಳ ಮಾತು ಪೂರ್ತಿಯಾಗುವುದಕ್ಕಿಂತ ಮುಂಚೆಯೇ ಪ್ರವೀಣ್ ಕೋಪದಿಂದ, ಒಡೆದ್ರೆ ನೋಡು, ಬಾಯಲ್ಲಿರುವ ಹಲ್ಲೆಲ್ಲ ಉದುರೋಗಬೇಕು ಎಂದು ಒಡೆಯಲು ಕೈ ಎತ್ತುತ್ತಾನೆ. ಆರಾಧ್ಯ ಗಟ್ಟಿಯಾಗಿ ಕಣ್ಣು ಮುಚ್ಚಿ ಮುಖ ಪಕ್ಕಕ್ಕೆ ತಿರುಗಿಸಿಕೊಳ್ಳುತ್ತಾಳೆ. ಸ್ವಲ್ಪ ಸಮಯದ ನಂತರ ಅವನ ಕೈ ತನ್ನ ಕೆನ್ನೆಗೆ ಟಚ್ ಆಗದಿದ್ದಕ್ಕೆ ನಿಧಾನವಾಗಿ ಕಣ್ಣು ಬಿಟ್ಟು ನೋಡುತ್ತಾಳೆ. ಪ್ರವೀಣ್ ಕೋಪದಿಂದ, ನೀನು ಏನು ಮಾತನಾಡ್ತಿದ್ಯಾ ಅಂತ ನಿನಗೆ ಅರ್ಥ ಆಗ್ತಿದೆಯಾ? ನಾನು ನಿಮ್ಮ ಅಕ್ಕನ ಗಂಡ. ನಾನು ಯಾವತ್ತಿಗೂ ನಿಮ್ಮ ಅಕ್ಕನ ಗಂಡನಾಗೇ ಇರಲು ಬಯಸುತ್ತೇನೆ. ಇನ್ನೊಂದು ಸರಿ ಈ ಪ್ರೀತಿ ಗೀತಿ ಅಂತ ಹೇಳಿದರೆ ಸಾಯಿಸಿಬಿಡ್ತೀನಿ ನಿನ್ನನ್ನು ಎಂದು ಆವೇಶದಿಂದ ಹೇಳುತ್ತಾನೆ. ಸಾಯಿಸಿದ್ರೂ ಪರವಾಗಿಲ್ಲ ಬಾವ, ನಾನು ನಿಮ್ಮ ಹೆಂಡತಿಯಾಗೆ ಸಾಯೋದಕ್ಕೆ ಇಷ್ಟಪಡ್ತೀನಿ ಎಂದು ತಲೆ ಬಗ್ಗಿಸಿಕೊಂಡು ನಿಧಾನವಾಗಿ ಹಾಡುತ್ತಾ ಹೇಳಿದಳು ಆರಾಧ್ಯ. ಆರಾಧ್ಯ, ನೀನಿನ್ನು ಚಿಕ್ಕ ಮಗು. ಈ ಪ್ರೀತಿ ಪ್ರೇಮ ಈಗ ನಿನಗೆ ಅರ್ಥವಾಗಲ್ಲ. ನಿಂದು ಬರೀ ಅಟ್ರಾಕ್ಷನ್ ಮಾತ್ರ. ನೀನು ನನ್ನ ಮಾತು ಕೇಳಿ ಈಗ ನೋಡಿರುವಂತಹ ಹುಡುಗನನ್ನು ಮದುವೆ ಮಾಡ್ಕೊ. ಆ ಹುಡುಗ ತುಂಬ ಒಳ್ಳೆಯವನು, ನನಗಿಂತ ಸುಂದರವಾಗಿ ಕಾಣುತ್ತಾನೆ. ಅದಲ್ಲದೆ ನನಗೆ ಈಗಾಗಲೇ ಮದುವೆಯಾಗಿದೆ. ನಿನ್ನ ಬಾಳನ್ನು ಯಾಕೆ ನಿನ್ನ ಕೈಯಾರೆ ಹಾಳು ಮಾಡ್ಕೊಳ್ತೀಯ? ನೀನು ಆ ಹುಡುಗನನ್ನು ಮದುವೆಯಾಗಿ ಹಾಯಾಗಿ ಇರಬೇಕೆನ್ನುವುದೇ ನನ್ನ ಆಸೆ ಎಂದು ಬುದ್ಧಿವಾದವನ್ನು ಹೇಳಿದನು ಪ್ರವೀಣ್. ಬಾವ, ನೀವೇನಾದರೂ ಹೇಳಿ, ಈ ಜನ್ಮಕ್ಕೆ ನೀವೇ ನನ್ನ ಗಂಡ. ಅದು ಆಗಿಲ್ಲ ಅಂದರೆ ನಾನು ಬದುಕಿರಲ್ಲ ಎಂದು ಹಾಳುತ್ತಾ ಓಡಿ ಹೋಗಿ ರೂಮಿನ ಬಾಗಿಲು ಹಾಕಿಕೊಳ್ಳುತ್ತಾಳೆ ಆರಾಧ್ಯ. ಎಲ್ಲರೂ ಭಯಪಡುತ್ತಾ ಅವಳ ರೂಮಿನ ಬಳಿ ಹೋಗಿ ಬಾಗಿಲು ಬಡಿಯುತ್ತಿದ್ದಾರೆ. ಆದರೆ
ಆರಾಧ್ಯ ಮಾತ್ರ ಬಾಗಿಲು ತೆಗೆಯುತ್ತಿಲ್ಲ. ಇವಳು ಮೊದಲೇ ಹುಚ್ಚು ಹುಡುಗೆ, ತುಂಬ ಹಠವಾದಿ. ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡರೆ ಏನು ಗತಿ ಎಂದು ರಾಧಮ್ಮ ಅಳುತ್ತಿರುತ್ತಾಳೆ. ಅತ್ತೆಯ ಮಾತುಗಳನ್ನು ಕೇಳಿ ಪ್ರವೀಣ್ಗೆ ಕೈಕಾಲು ಆಡುವುದಿಲ್ಲ. ತನ್ನ ಬಲವನ್ನೆಲ್ಲ ಉಪಯೋಗಿಸಿ ಡೋರನ್ನು ತಳ್ಳುವ ಪ್ರಯತ್ನ ಮಾಡುತ್ತಾನೆ. ಒಳಗಡೆ ಆರಾಧ್ಯ ಮಾತ್ರ ಬೆಡ್ ಮೇಲೆ ಕುಳಿತುಕೊಂಡು ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ, ಹುಚ್ಚು ಬಾವ, ನಾನ್ಯಾಕೆ ನಿನ್ನನ್ನು ಬಿಟ್ಟು ಸಾಯುವ ಪ್ರಯತ್ನ ಮಾಡ್ತೀನಿ? ನಿನ್ನಿಂದ ನಾನೆಲ್ಲಿ ದೂರ ಆಗಬೇಕಾಗುತ್ತೋ ಎಂಬ ಭಯಕ್ಕೆ ಈ ರೀತಿ ನಾಟಕ ಆಡಬೇಕಾಗಿ ಬಂತು. ಸಾರಿ ಬಾವ ಅಂತ ಮನಸ್ಸಿನಲ್ಲಿ ಅಂದುಕೊಂಡಳು. ಅಮ್ಮ, ಭಾವನಿಲ್ಲದ ಬದುಕು ನನಗೆ ಬೇಡ. ಭಾವ ನನ್ನನ್ನು ಮದುವೆ ಮಾಡಿಕೊಳ್ಳದಿದ್ದರೆ ನಾನು ಸತ್ತೋಗ್ತೀನಿ ಎಂದು ಒಳಗಡೆಯಿಂದ ಹೇಳಿದಳು ಆರಾಧ್ಯ. ಲೋ ಪ್ರವೀಣ್, ಮದುವೆ ಮಾಡ್ಕೊತೀನಿ ಅಂತ ಹೇಳೋ, ಇಲ್ದಿದ್ರೆ ಆ ಹುಡುಗಿ ಹೇಳ್ದಂಗೆ ಮಾಡಿಬಿಡ್ತಾಳೆ. ಪ್ಲೀಸ್ ದಯವಿಟ್ಟು ಒಪ್ಕೊಳ್ಳೋ ಎಂದು ಸರೋಜಮ್ಮ ಮಗನನ್ನು ಒಪ್ಪಿಸುವ ಪ್ರಯತ್ನ ಮಾಡುತ್ತಾರೆ. ಈಗಾಗಲೇ ಒಬ್ಬ ಮಗಳನ್ನು ಕಳ್ಕೊಂಡು ಅವಳು ತುಂಬ ದುಃಖದಲ್ಲಿದ್ದಾರೆ. ಈಗ ನಿನ್ನ ಕಾರಣದಿಂದ ಇನ್ನೊಂದು ಮಗುವು ಸಹ ದೂರವಾಗುವ ಪರಿಸ್ಥಿತಿ ತರಬೇಡ. ಈ ಮದುವೆಗೆ ಒಪ್ಕೊಳ್ಳೋ ಎಂದು ಮುನಿಯಪ್ಪನವರು ಸಹ ಹೇಳುತ್ತಾರೆ. ಒಬ್ಬ ಮಗಳನ್ನು ಕಳೆದುಕೊಂಡು ತುಂಬ ದುಃಖದಲ್ಲಿದ್ದೀವಿ. ಈಗ ಇನ್ನೊಬ್ಬ ಮಗಳನ್ನು ಕಳೆದುಕೊಂಡು ಬದುಕುವ ಶಕ್ತಿ ನಮಗಿಲ್ಲ. ದಯವಿಟ್ಟು ಒಪ್ಕೊಳ್ಳೆ ಅಳಿಯಂದ್ರೆ ಎಂದು ರಾಧಮ್ಮ ಅಳಿಯನ ಬಳಿ ತನ್ನ ನೋವನ್ನು ವ್ಯಕ್ತಪಡಿಸಿದರು. ಆಗ ಕೃಷ್ಣಪ್ಪನವರು ಕೂಡ ಪ್ರವೀಣ ಕೈ ಹಿಡಿದುಕೊಂಡು, ನನ್ನ ಮಗಳನ್ನು ಮದುವೆ ಮಾಡಿಕೊಂಡು ಅವಳಿಗೆ ಒಂದು ಬದುಕನ್ನು ಪ್ರಸಾದಿಸಿ ಅಳಿಯಂದರೆ ಎಂದು ಕೇಳಿಕೊಳ್ಳುತ್ತಾರೆ. ಇದನ್ನೆಲ್ಲ ಕೇಳಿ ಪ್ರವೀಣ್ಗೆ ಏನು ಹೇಳಬೇಕು, ಏನು ಮಾಡಬೇಕೆಂದು ಅರ್ಥವಾಗದೆ ಆಲೋಚನೆಯಲ್ಲಿ ಬೀಳುತ್ತಾನೆ. ಆಗ ಸರೋಜಮ್ಮ, ಅಮ್ಮ ಆರಾಧ್ಯ, ನಿಮ್ಮ ಭಾವ ನಿನ್ನನ್ನು ಮದುವೆ ಆಗೋಕ್ಕೆ ಒಪ್ಪಿಕೊಂಡ್ರು, ನೀನೇನು ಮಾಡ್ಕೋಬೇಡಮ್ಮ ಎಂದು ಜೋರಾಗಿ ಹೇಳುತ್ತಾರೆ. ಅಮ್ಮ, ಏನಿದು, ನಾನು ಯಾವಾಗ ಒಪ್ಕೊಂಡೆ ಎಂದು ಆಶ್ಚರ್ಯದಿಂದ ಕೇಳುತ್ತಾನೆ ಪ್ರವೀಣ್. ಒಂದು ಕಡೆ ಪ್ರಾಣ ಹೋಗ್ತಿದ್ರೆ ಇನ್ನೂ ನೀನೇನು ಆಲೋಚನೆ ಮಾಡಿ ಹೇಳಬೇಕು? ನೀನು ಈ ಮದುವೆ ಮಾಡ್ಕೊಳ್ತಿದ್ಯಾ ಅಷ್ಟೇ ಎಂದು ದೃಢ ನಿರ್ಧಾರದಂತೆ ಹೇಳಿದರು ಸರೋಜಮ್ಮ. ಪ್ರವೀಣ್ ಏನೂ ಮಾತನಾಡುವ ಪೊಸಿಷನ್ನಲ್ಲಿ ಇರಲಿಲ್ಲ. ಏನೋ ಇವರಿಗೆ ಸಮಾಧಾನ ಮಾಡಿ ಹೋಗೋಣ ಅಂತ ಬಂದರೆ ಈ ರೀತಿ ಆಗುತ್ತೆ ಅಂತ ನಾನು ಊಹೆನೇ ಮಾಡಿರಲಿಲ್ಲ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ. ಅಮ್ಮ ಭೂಮಿ, ನಿನಗೆ ನಿಮ್ಮ ಭಾವನಿಗೆ 1 ವಾರದಲ್ಲಿ ಮದುವೆ ಮಾಡಿಸ್ತೀನಿ ಅಂತ ನಾನು ನಿನಗೆ ಮಾತು ಕೊಡ್ತಿದ್ದೀನಿ. ದಯವಿಟ್ಟು ಬಾಗಿಲು ತೆಗಿಯಮ್ಮ, ನೀನು ನನ್ನ ಬಂಗಾರ ಅಲ್ವಾ ಎಂದು ಕೇಳಿಕೊಳ್ಳುತ್ತಾಳೆ ಸರೋಜಮ್ಮ. ಆಗ ಆರಾಧ್ಯ ಸಂತೋಷದಿಂದ, ನಿಜವಾಗ್ಲೂ ಹೇಳ್ತಿದ್ದೀರಾ ಅತ್ತೆ? ಮತ್ತೆ ಮಾತು ತಪ್ಪಲ್ಲ ತಾನೇ, ಆಣೆ ಮಾಡಿ ಎನ್ನುತ್ತಾಳೆ. ಆಗ ಸರೋಜಮ್ಮ ನಗುತ್ತಾ, ಆಣೆ ಮಾಡ್ತಿದ್ದೀನಮ್ಮ, ನಿಮ್ಮಿಬ್ಬರಿಗೂ ಮದುವೆ ಮಾಡಿಸ್ತೀನಿ, ನೀನು ಮೊದಲು ಬಾಗಿಲು ತೆಗಿಯಮ್ಮ ಎನ್ನುತ್ತಾರೆ. ಆಗ ಆರಾಧ್ಯ ನಿಧಾನವಾಗಿ ಡೋರನ್ನು ಓಪನ್ ಮಾಡಿ ಹೊರಗೆ ಬರುತ್ತಾಳೆ. ರಾಧಮ್ಮ ಮಗಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಅಳುತ್ತಾರೆ. ಇವರೆಲ್ಲರ ಮುಖದಲ್ಲಿ ಕಾಣುತ್ತಿರುವ ದುಃಖ, ನೋವನ್ನು ಕಂಡು ಅವಳಿಗೆ ತಡೆದುಕೊಳ್ಳಲಾಗಲಿಲ್ಲ. ಪ್ರವೀಣ್ ಮಾತ್ರ ಕೋಪದಿಂದ ಆರಾಧ್ಯಳನ್ನು ನೋಡುತ್ತಿರುತ್ತಾನೆ. ಅಮ್ಮೋ, ಇವರು ನೋಟದಲ್ಲೇ ನನ್ನನ್ನು ಸಾಯಿಸಿಬಿಡೋ ಥರ ಕಾಣಿಸ್ತಿದ್ದಾರೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಹಿಂದಕ್ಕೆ ತಿರುಗುತ್ತಾಳೆ. ದೊಡ್ಡ ಭೂಕಂಪವೇ ಬಂದು ನಿಂತಂತೆ ಇರುತ್ತದೆ ಆ ಮನೆಯ ವಾತಾವರಣ. ಪ್ರವೀಣ್ ನಿನ್ನ ಅಲ್ಲಿ 1 ನಿಮಿಷ ನಿಲ್ಲಲಾರದೆ ಕೋಪದಿಂದ ಹೊರಟು ಹೋಗುತ್ತಾನೆ. ರಾಧಮ್ಮ ಎಲ್ಲರಿಗೂ ಕಾಫಿ ತಿಂಡಿಗಳ ಉಪಚಾರ ಮಾಡುತ್ತಾಳೆ. ಸರೋಜಮ್ಮ ಕಾಫಿ ಕುಡಿಯುತ್ತಾ, ಅಣ್ಣ, ಹೇಗೋ ಮಾಡಿ ಅವನನ್ನು ಒಪ್ಪಿಸಿದ್ವಿ, ಎಲ್ಲ ದೇವರ ದಯೆ. ಮದುವೆಯಾದ ಮೇಲೆ ಅವನೇ ನಿಧಾನವಾಗಿ ಸೆಟ್ ಆಗ್ತಾನೆ. ಬರೋ ಶುಕ್ರವಾರ ಒಳ್ಳೆಯ ಮುಹೂರ್ತ ಇದೆ, ಇನ್ನು ತಡ ಮಾಡೋದು ಬೇಡ. ಆ ದಿನ ಮದುವೆ ಮಾಡಿ ಮುಗಿಸೋಣ, ಏನಂತೀರಾ ಎಂದರು. ಸರಿಯಮ್ಮ, ಹಾಗೆಯೇ ಮಾಡೋಣ ಎಂದರು ಕೃಷ್ಣಪ್ಪನವರು. 1 ವಾರದ ನಂತರ ಅದೇ ದಿನ ಶುಕ್ರವಾರ ವೇದ ಮಂತ್ರಗಳ ಸಾಕ್ಷಿಯಾಗಿ ಇವರ ಮದುವೆ ನಡೆಯುತ್ತದೆ. ಮದುವೆ ಇಷ್ಟವಿಲ್ಲದಿದ್ದರೂ ಪ್ರವೀಣ್ ಆರಾಧ್ಯಳ ಕೊರಳಿಗೆ ತಾಳಿ ಕಟ್ಟುತ್ತಾನೆ. ಆ ತಾಳಿಯನ್ನು ನೋಡಿ ಆರಾಧ್ಯ ಸಂತೋಷದಿಂದ ತಬ್ಬಿಬ್ಬಾಗುತ್ತಾಳೆ. ಸರೋಜಮ್ಮ ಸಂತೋಷದಿಂದ ಸೊಸೆಯನ್ನು ಮನೆಗೆ ಸ್ವಾಗತಿಸುತ್ತಾಳೆ. ಈ ಮನೆಗೆ ಎಷ್ಟೋ ಸಾರಿ ಬಂದಿರುತ್ತಾಳೆ ಆರಾಧ್ಯ. ಆದರೂ ಈ ಸಾರಿ ಎಲ್ಲವೂ ಹೊಸದಾಗಿ ಕಾಣಿಸುತ್ತಿದೆ. ಮೊದಲು ಬಂದಾಗ ಇದು ನನ್ನ ಅಕ್ಕನ ಅತ್ತೆಯ ಮನೆ, ಆದರೆ ಈಗ ಇದು ನನ್ನ ಅತ್ತೆ ಮನೆ. ಈ ಫೀಲಿಂಗ್ಗೆ ತುಂಬ ಹಾಯಾಗಿ ಇದೆ ಎಂದು ಸಂತೋಷ ಪಡುತ್ತಾಳೆ. ಎಲ್ಲ ಪೂಜೆಗಳು ಪುರಸ್ಕಾರಗಳು ಎಲ್ಲ ಮುಗಿದವು. ಮರುದಿನ ರಾತ್ರಿ ಇವರ ಮೊದಲ ರಾತ್ರಿಗೆ ರೆಡಿ ಮಾಡುತ್ತಾರೆ. ಬಿಳಿ ಸೀರೆಯನ್ನು ಉಟ್ಟುಕೊಂಡು ತಲೆ ತುಂಬ ಮಲ್ಲಿಗೆ ಹೂವನ್ನು ಮುಡಿದು ಮದುವೆಯ ಕಳೆಯನ್ನು ಮುಖದಲ್ಲಿ ಹೊತ್ತು ರೂಮಿನೊಳಕ್ಕೆ ಹಾಲಿನ ಲೋಟದೊಂದಿಗೆ ಬರುತ್ತಾಳೆ. ಪ್ರವೀಣ್ನ ರಿಯಾಕ್ಷನ್ ಮೊದಲೇ ಊಹಿಸಿದ್ದಳು. ಆದರೂ ಕೂಡ ರೂಮಿನೊಳಕ್ಕೆ ನಾಚಿಕೆಯಿಂದ ಕಾಲಿಡುತ್ತಾಳೆ. ಆದರೆ
ಪ್ರವೀಣ್ ಎಲ್ಲೂ ಕಾಣುವುದಿಲ್ಲ. ಭಾವ ಎಲ್ಲಿಗೆ ಹೋದನು ಎಂದು ಹುಡುಕಾಡುತ್ತಾ ಬಾಲ್ಕನಿ ಕಡೆಗೆ ಬರುತ್ತಿರುತ್ತಾಳೆ. ಅಷ್ಟೊತ್ತಿಗೆ ಬಾಲ್ಕನಿಯಿಂದ ಎದುರು ಬರುತ್ತಾನೆ ಪ್ರವೀಣ್. ರೂಮಿಗೆ ಬಂದವನೇ ಆರಾಧ್ಯಳನ್ನು ಏನೂ ಮಾತನಾಡದೆ ತಲೆದಿಂಬು ಬ್ಲಾಂಕೆಟನ್ನು ತೆಗೆದುಕೊಂಡು ಹೊರಗಡೆಗೆ ಹೋಗುತ್ತಿರುತ್ತಾನೆ. ಆಗ ಆರಾಧ್ಯ, ಭಾವ ಎಲ್ಲಿಗೆ ಹೋಗ್ತಾ ಇದ್ದೀರಿ ಎಂದು ಕೇಳಿದಳು ಗಾಬರಿಯಿಂದ. ಹೊರಗಡೆ ಮಲಗುವುದಕ್ಕೆ ಎಂದನು ಚುಟುಕಾಗಿ. ಅದೇನು ಭಾವ, ಇಲ್ಲಿ ಇಷ್ಟು ದೊಡ್ಡ ಬೆಡ್ ಇರೋವಾಗ ನೀವು ಹೊರಗಡೆ ಹೋಗಿ ಮಲಗೋದು ಯಾಕೆ? ನಾನು ನಿಮಗೆ ಯಾವುದೇ ರೀತಿಯ ತೊಂದರೆ ಕೊಡುವುದಿಲ್ಲ ಎಂದು ಹೇಳುತ್ತಾ ನಾಲಿಗೆ ಕಚ್ಚಿಕೊಂಡು, ಛೆ ನಾನ್ಯಾಕೆ ಈ ರೀತಿ ಮಾತನಾಡ್ತಿದ್ದೀನಿ ಅಂತ ತಲೆಗೆ ಹೊಡೆದುಕೊಂಡು, ಪ್ಲೀಸ್ ಭಾವ ಇಲ್ಲೇ ಮಲಗಿ, ನೀನು ಬೇಕಾದರೆ ಬೆಡ್ ಮೇಲೆ ಮಲ್ಕೋ, ನಾನು ಮಲ್ಕೊಳ್ಳೋದ ನೆವರ್ ಎಂದನು ಪ್ರವೀಣ್ ಬೇಸರದಿಂದ. ಅದೇನು ಭಾವ ಈ ರೀತಿ ಮಾತನಾಡ್ತಿದ್ದೀರಾ? ನಾನು ನಿಮ್ಮ ಹೆಂಡತಿ. ನೀನೊಬ್ಬಳು ಅಂದುಕೊಂಡರೆ ಸಾಲದು, ನಾನು ಅಂದುಕೊಳ್ಳಬೇಕು. ನೀನು ನನ್ನ ಹೆಂಡತಿ ತಂಗಿ ಮಾತ್ರನೇ. ನೀನಿನ್ನು ಚಿಕ್ಕ ಮಗು, ಹಠ ಮಾಡಿ ನನ್ನನ್ನು ಮದುವೆ ಮಾಡಿಕೊಂಡಿರಬಹುದು. ಆದರೆ ನಾನು ನಿನ್ನನ್ನು ಯಾವತ್ತಿಗೂ ಹೆಂಡತಿ ಥರ ನೋಡಲ್ಲ ಎಂದನು ಕೋಪದಿಂದ. ಭಾವ ನಾನೇನು ಚಿಕ್ಕ ಮಗು ಅಲ್ಲ. ನನಗೆ ಇವಾಗ 22 ವರ್ಷ, ನಿಮಗೆ 31 ವರ್ಷ. ನಮ್ಮಿಬ್ಬರ ಮಧ್ಯೆ 9 ವರ್ಷ ಅಷ್ಟೇ ಏಜ್ ಗ್ಯಾಪ್. ನೀವು ನನ್ನನ್ನು ಹೆಂಡತಿ ಅಂತ ಒಪ್ಪಿಕೊಂಡರೂ ಒಪ್ಪಿಕೊಂಡಿಲ್ಲ ಅಂದರೂ ನೀವು ನನಗೆ ಗಂಡನೇ, ನಾನು ನಿನಗೆ ಹೆಂಡ್ತಿನೇ ಎಂದಳು ಮೆಲ್ಲಗೆ ಆರಾಧ್ಯ. ನೀವು ಹೀಗೆ ಹೊರಗಡೆ ಹೋಗಿ ಮಲ್ಕೊಂಡ್ರೆ ನಾನು ಅತ್ತೆಗೆ ಹೇಳಬೇಕಾಗುತ್ತದೆ. ಆಗ ಅವರು ದುಃಖ ಪಡ್ತಾರೆ. ಇದು ನಿಮಗೆ ಇಷ್ಟವಾದರೆ ನನಗೆ ಪರವಾಗಿಲ್ಲ ಎಂದಳು ಬೆದರಿಸುವ ಥರ. ಪ್ರವೀಣ್ ಸ್ವಲ್ಪ ಹೊತ್ತು ಯೋಚಿಸಿ, ಇವಳು ಹೇಳ್ದಂಗೆ ಮಾಡಿದ್ರೂ ಮಾಡಿಬಿಡ್ತಾಳೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಅದೇ ಬೆಡ್ ಮೇಲೆ ಒಂದು ಮೂಲೆಯಲ್ಲಿ ಮಲಗುತ್ತಾನೆ. ಆರಾಧ್ಯ ಮುಗುಳ್ನಗುತ್ತಾ ಅವಳು ಬೆಡ್ ಮೇಲೇ ಮಲಗುತ್ತಾಳೆ. ಆ 3 ರಾತ್ರಿಗಳು ಹಾಗೇ ಕಳೆಯುತ್ತವೆ. ಆ 3 ರಾತ್ರಿಗಳು ಇವರ ಮಧ್ಯೆ ಏನೂ ನಡೆದಿಲ್ಲ ಎಂದು ತಿಳಿದು ಮನೆಯವರು ತುಂಬ ನೋವು ಪಟ್ಟರೂ ಬರ್ತಾ ಬರ್ತಾ ಬದಲಾಗಬಹುದು ಎಂಬ ಆಸೆ ಅವರಲ್ಲಿ ಚಿಗುರಿಸಿತು. ಸ್ವಲ್ಪ ದಿನಗಳ ನಂತರ ಪ್ರವೀಣ್ಣನ್ನು ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡುತ್ತಾರೆ. ಆದ್ದರಿಂದ ಅವರು ಬೆಂಗಳೂರಿಗೆ ಶಿಫ್ಟ್ ಆಗಬೇಕಾಗುತ್ತದೆ. ಇಬ್ಬರ ತಂದೆ ತಾಯಿಯರು ಅಲ್ಲಿಗೆ ಬಂದು ಇವರಿಗೆ ಬೇಕಾದದ್ದನ್ನೆಲ್ಲ ಅರೇಂಜ್ ಮಾಡಿ ಇವರಿಗೆ ಎಲ್ಲ ಜಾಗೃತಿಗಳನ್ನು ಹೇಳಿ ಹೊರಡುತ್ತಾರೆ. ಸರೋಜಮ್ಮ ಹೊರಡುವ ಮುನ್ನ ಪ್ರವೀಣ್ ಹತ್ತಿರ ಬಂದು, ನೋಡು ಪ್ರವೀಣ್, ನೀನು ಈ ಮದುವೆನ ಇಷ್ಟ ಇಲ್ಲದೆ ಆಗಿರಬಹುದು. ಆದರೆ ಈಗ ಆರಾಧ್ಯ ನಿನ್ನ ಹೆಂಡತಿ. ಅವಳಿಗೆ ನೀನು ನೋವು ಕೊಡಬೇಡ. ಸತ್ತು ಹೋಗಿರೋ ಭೂಮಿಗಳನ್ನು ಮನಸ್ಸಲ್ಲೇ ಇಟ್ಕೊಂಡು ನಿನ್ನನ್ನು ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸುತ್ತಿರುವ ಆರಾಧ್ಯಳ ಮನಸ್ಸನ್ನು ನೋಯಿಸಬೇಡ. ಅವಳಿಗೆ ನೀನು ಅಂದರೆ ಪ್ರಾಣ ಕಣ ಎಂದು ಮಗನ ಮನಸ್ಸನ್ನು ಬದಲಾಯಿಸುವ ಪ್ರಯತ್ನ ಮಾಡುತ್ತಾಳೆ. ನಾನೇನು ಅವಳಿಗೆ ತೊಂದರೆ ಕೊಡಲ್ಲ ಬಿಡಮ್ಮ ಎನ್ನುತ್ತಾನೆ ಪ್ರವೀಣ್ ಬೇಸರದಿಂದ. ಮನೆಯಲ್ಲಿ ಇವರಿಬ್ಬರೇ ಇದ್ದ ಕಾರಣ ಕೆಲವೊಂದು ಸಂದರ್ಭಗಳಲ್ಲಿ ಒಂದೆರಡು ಮಾತುಗಳನ್ನು ಆರಾಧ್ಯ ಜೊತೆ ಮಾತನಾಡಬೇಕಾಗಿ ಬರುತ್ತಿತ್ತು ಪ್ರವೀಣ್ಗೆ. ಈ ಒಂದೆರಡು ಮಾತುಗಳೇ ಇವರಿಬ್ಬರ ಮಧ್ಯೆ ದೊಡ್ಡ ಸಂಭಾಷಣೆಗೆ ದಾರಿ ಮಾಡಿಕೊಟ್ಟಿತು. ಒಬ್ಬರ ಆಲೋಚನೆಗಳು, ಇನ್ನೊಬ್ಬರ ಇಷ್ಟಗಳು ಎಲ್ಲವೂ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡರು. ಆರಾಧ್ಯ ಪ್ರವೀಣ್ಣನ್ನು ನೋಡಿಕೊಳ್ಳುವ ವಿಧಾನ, ಮಾಡುವ ಕೆಲಸಗಳು ಸೇಮ್ ಭೂಮಿಕಾ ಮಾಡುವ ಥರನೇ ಇರುತ್ತಿತ್ತು. ಪ್ರವೀಣ್ ಆರಾಧ್ಯಳ ಮೇಲೆ ಜೋರಾಗಿ ಕಿರುಚಾಡುತ್ತಿದ್ದರು, ಬೈದರು, ಅವಳ ಮೇಲೆ ಕೋಪವನ್ನು ಪ್ರದರ್ಶಿಸಿದರು. ಅವಳು ಏನೂ ಮಾತನಾಡದೆ ಸಹನೆಯಿಂದ ಇರುತ್ತಿದ್ದಳು. ಅದನ್ನು ನೋಡಿ ಪ್ರವೀಣ್ಗೆ ತುಂಬ ಆಶ್ಚರ್ಯವಾಗುತ್ತಿತ್ತು. ಆಗಾಗ ಇವರಿಬ್ಬರು ಮನೆಗೆ ಸಾಮಾನುಗಳನ್ನು ತರಲು ಹಾಗೂ ಶಾಪಿಂಗ್ಗೆ ಜೊತೆಯಲ್ಲಿ ಹೋಗಿ ಬರುತ್ತಿದ್ದರು. ಇವರಿಬ್ಬರ ಮಧ್ಯೆ ಇರುವ ದೂರ ಕ್ರಮೇಣ ಕಡಿಮೆಯಾಗುತ್ತಾ ಬಂತು. ಒಂದು ದಿನ ಪ್ರವೀಣ್ ಹಾಗೂ ಆರಾಧ್ಯ ಇಬ್ಬರು ಶಾಪಿಂಗ್ಗೆ ಹೋಗುತ್ತಾರೆ. ಅಲ್ಲಿ ಯಾರೋ ಒಬ್ಬ ಹುಡುಗ ಕಾಲು ಸ್ಲಿಪ್ಪಾಗಿ ಕೆಳಗೆ ಬೀಳುತ್ತಾನೆ. ಅದನ್ನು ನೋಡಿದ ಆರಾಧ್ಯ ಆ ಹುಡುಗನ ಸಹಾಯಕ್ಕಾಗಿ ಅವಳ ಕೈಯನ್ನು ಕೊಡುತ್ತಾಳೆ. ಆಗ ಆ ಹುಡುಗ ಆರಾಧ್ಯಳನ್ನು ನೋಡಿ ಅಲ್ಲೇ ಫ್ಲ್ಯಾಟ್ ಆಗಿ ಹಾಗೆಯೇ ನೋಡುತ್ತಿರುತ್ತಾನೆ. ಇದನ್ನೆಲ್ಲ ದೂರದಿಂದ ಗಮನಿಸಿದ ಪ್ರವೀಣ್ ಅಲ್ಲಿಗೆ ಓಡಿ ಬಂದು ಆರಾಧ್ಯಳ ಸೊಂಟ ಹಿಡಿದು ಪಕ್ಕಕ್ಕೆ ಸರಿಸಿ ಅವನ ಕೈ ಕೊಡುತ್ತಾನೆ. ಊಹಿಸದ ಈ ಘಟನೆಯನ್ನು ನೋಡಿ ಆರಾಧ್ಯ ಶಾಕ್ ಆಗುತ್ತಾಳೆ. ಪ್ರವೀಣ್ ಯಾಕೆ ಈ ರೀತಿ ಮಾಡಿದ್ನೋ ಅಂತ ಅವಳಿಗೆ ಅರ್ಥವಾಗದಿದ್ದರೂ ಪ್ರವೀಣ್ ತನ್ನನ್ನು ಟಚ್ ಮಾಡಿದ್ನೋ ಅನ್ನುವ ಫೀಲಿಂಗ್ಗೆ ಅವಳನ್ನು ತಬ್ಬಿಬ್ಬಾಗಿಸಿತು. ಹೀಗೆ ದಿನಗಳು ಕಳೆಯುತ್ತಿದ್ದಾವೆ. ಒಂದು ದಿನ ರಾತ್ರಿ ಪ್ರವೀಣ್ ನಿದ್ದೆ ಮಾಡುತ್ತಿರುವಾಗ ಜೋರಾಗಿ ಭೂಮಿಕಾ ಭೂಮಿಕಾ ಎಂದು ಕಲವರಿಸುತ್ತಿರುತ್ತಾನೆ. ಆರಾಧ್ಯ ಗಾಬರಿಯಿಂದ ಎದ್ದು, ಏನಾಯಿತು ಬಾಬಾ, ಏನಾಯಿತು
ಎಂದು ಅವನನ್ನು ತಟ್ಟಿ ಎಬ್ಬಿಸುತ್ತಾಳೆ. ಪ್ರವೀಣ್ ತುಂಬ ಬೆವರಿರುತ್ತಾನೆ. ಕೈಕಾಲುಗಳು ಅದುರುತ್ತಿರುತ್ತವೆ. ಆರಾಧ್ಯ ಭಯದಿಂದ, ಭವ ಏನಾಯಿತು ನಿಮಗೆ ಎಂದು ನೀರನ್ನು ಕುಡಿಸುತ್ತಾಳೆ. ಭೂಮಿಕಾ ಅದು ಆ ದಿನ ಆಕ್ಸಿಡೆಂಟ್ ಅಂತ ಏನೇನೋ ಹೇಳುತ್ತಿರುತ್ತಾನೆ. ಅದನ್ನು ಅರ್ಥ ಮಾಡಿಕೊಂಡ ಆರಾಧ್ಯ ಅವನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಅವನ ಬೆನ್ನನ್ನು ತಟ್ಟುತ್ತಾ, ಏನೂ ಆಗಿಲ್ಲ ಭವ, ನೀವು ಸಮಾಧಾನವಾಗಿ ಇರಿ, ಭಯಪಡಬೇಡಿ ಎಂದು ಸ್ವಲ್ಪ ಹೊತ್ತು ಹಾಗೇ ಇರುತ್ತಾಳೆ. ಸ್ವಲ್ಪ ಸಮಯದ ನಂತರ ಆ ಶಾಕ್ನಿಂದ ಹೊರಬಂದ ಪ್ರವೀಣ್, ನಿನ್ನನ್ನು ಸುಮ್ಮನೆ ಗಾಬರಿಪಡಿಸಿಬಿಟ್ಟೆ ಅನಿಸುತ್ತೆ, ಸಾರಿ ಆರಾಧ್ಯ ಎನ್ನುತ್ತಾನೆ. ಆ ರೀತಿ ಏನೂ ಇಲ್ಲ ಭವ, ನೀವು ಆರಾಮಾಗಿ ಮಲ್ಕೊಳ್ಳಿ, ಏನೂ ಯೋಚನೆ ಮಾಡಬೇಡಿ ಎನ್ನುತ್ತಾಳೆ. ಪ್ರವೀಣ್ ನಿದ್ದೆ ಮಾಡಿದ ನಂತರ ಆರಾಧ್ಯ ಭೂಮಿಕಾಳನ್ನು ನೆನೆದು ಅಳುತ್ತಾ ನಿದ್ದೆಗೆ ಜಾರುತ್ತಾಳೆ. ಮರುದಿನ ಬೆಳಗ್ಗೆ ಪ್ರವೀಣ್ ಫ್ರೆಂಡ್ ಬರ್ತ್ಡೇ ಇದ್ದಿದ್ದರಿಂದ ಇಬ್ಬರೂ ಒಟ್ಟಾಗಿ ಹೋಗಲು ಆರಾಧ್ಯಗೆ ಬೇಗ ರೆಡಿಯಾಗಲು ಹೇಳುತ್ತಾನೆ. ರೆಡಿಯಾಗಿ ಬಂದ ಆರಾಧ್ಯಳನ್ನು ನೋಡಿ ಪ್ರವೀಣ್ ಸ್ಟನ್ ಆಗಿಬಿಡ್ತಾನೆ. ರೆಡ್ ಕಲರ್ ಶೈನಿಂಗ್ ಸಾರಿಯನ್ನು ಉಟ್ಟು ಪ್ರೀ ಹೇರ್ಸ್ ಬಿಟ್ಟು ದೊಡ್ಡ ದೊಡ್ಡ ಜುಮ್ಕಾಗಳನ್ನು ಇಟ್ಕೊಂಡು ಸ್ಟೈಲಿಶ್ ಆಗಿ ರೆಡಿಯಾಗಿರ್ತಾಳೆ ಆರಾಧ್ಯ. ಅವಳನ್ನು ಹಾಗೆಯೇ ನೋಡುತ್ತಾ ನಿಂತು ಬಿಡುತ್ತಾನೆ ಪ್ರವೀಣ್. ಅದನ್ನು ಗಮನಿಸಿದ ಆರಾಧ್ಯ ನಾಚಿಕೆಯಿಂದ ತಲೆ ಬಗ್ಗಿಸಿಕೊಳ್ಳುತ್ತಾಳೆ. ಸ್ವಲ್ಪ ಸಮಯದ ನಂತರ ವಾಸ್ತವಕ್ಕೆ ಬಂದ ಪ್ರವೀಣ್, ಈ ಸ್ಯಾರಿಯಲ್ಲಿ ನೀನು ತುಂಬ ಚೆನ್ನಾಗಿ ಕಾಣಿಸ್ತಿದೆಯಾ ಎಂದು ಕಾಂಪ್ಲಿಮೆಂಟ್ ಕೊಟ್ಟನು. ಈ ಮಾತನ್ನು ಕೇಳಿದ ಆರಾಧ್ಯ ಒಮ್ಮೆಲೆ ಶಾಕ್ ಆಗುತ್ತಾಳೆ. ಭವ, ನೀವು ನನಗೆ ಕಾಂಪ್ಲಿಮೆಂಟ್ ಕೊಟ್ರಾ? ಈ ದಿನ ನನಗೆ ಮರೆಯಲಾಗದ ದಿನ ಆಗುತ್ತದೆ. ತುಂಬ ಥ್ಯಾಂಕ್ಸ್ ಭವ, ಥ್ಯಾಂಕ್ ಯು ಸೋ ಮಚ್ ಎನ್ನುತ್ತಾಳೆ ಸಂತೋಷದಿಂದ. ಇದು ಯಾಕೋ ಸ್ವಲ್ಪ ಜಾಸ್ತಿ ಆಯಿತು, ನಡಿ ಹೋಗೋಣ ಎಂದು ನಗುತ್ತಾ ಹೋಗುತ್ತಿದ್ದ ಪ್ರವೀಣ್ನ ಹಿಂದೆಯೇ ಆರಾಧ್ಯನು ಹಿಂಬಾಲಿಸುತ್ತಾಳೆ. ಇಬ್ಬರೂ ಪಾರ್ಟಿಗೆ ಹೋಗುತ್ತಾರೆ. ಪ್ರವೀಣ್ ಅವರ ಫ್ರೆಂಡ್ಸ್ ಜೊತೆ ಮಾತನಾಡುತ್ತಿರುತ್ತಾನೆ. ಆಗ ಆರಾಧ್ಯ ಫ್ರೆಂಡ್ ಹರೀಶ್, ಏ ಆರಾಧ್ಯ ಹೇಗಿದೆಯಾ ಎಂದು ಮಾತನಾಡಿಸುತ್ತಾನೆ. ಹೀಗೆ ಇಬ್ಬರು ನಗುತ್ತಾ ಮಾತನಾಡುತ್ತಿರುತ್ತಾರೆ. ಇವರಿಬ್ಬರನ್ನು ನೋಡಿ ಪ್ರವೀಣ್ ಜಲಸ್ ಫೀಲ್ ಆಗುತ್ತಾನೆ. ಸ್ವಲ್ಪ ಸಮಯದ ನಂತರ ಅವರ ಫ್ರೆಂಡ್ಸ್ ಎಲ್ಲರನ್ನು ಬಿಟ್ಟು ಆರಾಧ್ಯ ಪಕ್ಕದಲ್ಲಿ ಬಂದು ಕೂರುತ್ತಾನೆ. ಆಗ ಆರಾಧ್ಯ ತನ್ನ ಫ್ರೆಂಡ್ ಹರೀಶ್ನನ್ನು ಪರಿಚಯಿಸುತ್ತಾಳೆ. ಹಾಯ್ ಬ್ರೋ, ನೀವು ತುಂಬ ಲಕ್ಕಿ. ನಮ್ಮ ಕಾಲೇಜಲ್ಲಿ ಆರಾಧ್ಯಗೆ ತುಂಬ ಫಾಲೋಯಿಂಗ್ ಇತ್ತು, ಅದರಲ್ಲಿ ನಾನೂ ಒಬ್ಬ. ಕೊನೆಗೆ ಅವಳು ನಿಮ್ಮನ್ನು ಮದುವೆಯಾದಳು. ಮೈ ಕ್ಯೂಟ್ ಆರಾಧ್ಯ ಎಂದು ಅವಳ ತಲೆ ಮೇಲೆ ಒಡೆಯುತ್ತಾ ಹೇಳುತ್ತಾನೆ ಹರೀಶ್. ಅವರಿಬ್ಬರ ಕ್ಲೋಸ್ನೆಸ್ ನೋಡಿ ತುಂಬ ಕೋಪ ಬರುತ್ತೆ ಪ್ರವೀಣ್ಗೆ. ಅವನಿಗೆ ಗೊತ್ತಿಲ್ಲದೆ ಆರಾಧ್ಯ ನನ್ನವಳು, ನನಗೆ ಮಾತ್ರ ಸ್ವಂತ ಎಂಬ ಮನೋಭಾವನೆ ಅವನ ಮನಸ್ಸಲ್ಲಿ ಶುರುವಾಗುತ್ತೆ. ಆಗಲೇ ಎಲ್ಲರೂ ಡ್ಯಾನ್ಸ್ ಮಾಡಲು ಶುರು ಮಾಡ್ತಾರೆ. ಆರಾಧ್ಯ, ಬಾ ನಾವಿಬ್ಬರು ಡ್ಯಾನ್ಸ್ ಮಾಡೋಣ ಎಂದು ಕರೆಯುತ್ತಾನೆ ಹರೀಶ್. ಆ ಮಾತನ್ನು ಕೇಳಿ ಪ್ರವೀಣ್ ತಕ್ಷಣ ಆರಾಧ್ಯಳ ಕೈ ಹಿಡಿದುಕೊಂಡು, ಕಮ್ ಲೆಟ್ಸ್ ಡ್ಯಾನ್ಸ್ ಎಂದು ಅವಳನ್ನು ಸ್ಟೇಜ್ ಮೇಲೆ ಕರೆದುಕೊಂಡು ಹೋಗಿ ಅವಳ ಸೊಂಟದ ಮೇಲೆ ಒಂದು ಕೈ, ಇನ್ನೊಂದು ಕೈಯಲ್ಲಿ ಅವಳ ಕೈಯನ್ನು ಹಿಡಿದುಕೊಂಡು ಡ್ಯಾನ್ಸ್ ಮಾಡುತ್ತಿರುತ್ತಾನೆ. ಇದನ್ನೆಲ್ಲ ನೋಡಿ ಆರಾಧ್ಯ ಶಾಕ್ ಆಗ್ತಾಳೆ. ಇಬ್ಬರೂ ಒಬ್ಬರ ಕಣ್ಣಲ್ಲಿ ಇನ್ನೊಬ್ಬರು ನೋಡುತ್ತಾ ಡ್ಯಾನ್ಸ್ ಮಾಡುತ್ತಾ ಈ ಪ್ರಪಂಚವನ್ನೇ ಮರೆತಿರುತ್ತಾರೆ. ಆರಾಧ್ಯ ಆದರೆ ಈ ಲೋಕದಲ್ಲೇ ಇರುವುದಿಲ್ಲ. ಅವಳ ಆನಂದಕ್ಕೆ ಪಾರವೇ ಇರಲಿಲ್ಲ. ಚಪ್ಪಾಳೆ ಶಬ್ದ ಕೇಳಿ ಈ ಲೋಕಕ್ಕೆ ಬರುತ್ತಾರೆ. ಇಬ್ಬರಿಗೂ ಇದೊಂಥರ ಹೊಸ ಫೀಲಿಂಗ್. ಇಬ್ಬರು ಪಾರ್ಟಿ ಮುಗಿಸಿ ಮನೆಗೆ ಬರುತ್ತಾರೆ. ಬಂದವರೇ ಬಂದಂಗೆ ಮೌನವಾಗಿ ರೂಮಿಗೆ ಹೋಗಿ ಮಲಗುತ್ತಾರೆ. ಅಷ್ಟರಲ್ಲೇ ಪ್ರವೀಣ್ ರವರ ಮ್ಯಾನೇಜರ್ ಕಾಲ್ ಮಾಡಿ ನಾಳೆ ಒಂದು ಫೈಲನ್ನು ತೆಗೆದುಕೊಂಡು ಬರುವಂತೆ ಹೇಳಿ ಕಾಲ್ ಕಟ್ ಮಾಡುತ್ತಾರೆ. ಪ್ರವೀಣ್ ಆ ಫೈಲ್ಗೋಸ್ಕರ ರೂಮೆಲ್ಲ ಹುಡುಕುತ್ತಿರುತ್ತಾನೆ. ಫೈಲ್ ಸಿಗುತ್ತೆ. ಅದರ ಜೊತೆಗೆ ಒಂದು ಡೈರಿ ಸಹ ಕಾಣಿಸುತ್ತದೆ. ಆ ಡೈರಿ ಆರಾಧ್ಯದು ಆಗಿರುತ್ತದೆ. ಓಹೋ, ಇವಳಿಗೆ ಡೈರಿ ಬರೆಯುವ ಅಭ್ಯಾಸ ಇದೆಯಾ ಎಂದು ಅದನ್ನು ಓದಲು ಡೈರಿ ಓಪನ್ ಮಾಡುತ್ತಾನೆ. ಆದರೆ ಬೇರೆಯವರ ಡೈರಿ ಓದುವುದು ತಪ್ಪು ಎಂದು ಹಲ್ಲೆ ಹಿಡುತ್ತಾನೆ. ಆದರೂ ಸ್ವಲ್ಪ ಸಮಯದ ನಂತರ ಅವಳ ಬಗ್ಗೆ ತಿಳ್ಕೊಂಡ್ರೆ ಒಳ್ಳೆಯದೇ ಅಲ್ವಾ ಎಂಬ ಕಾತುರದಿಂದ ಆ ಡೈರಿಯನ್ನು ಓಪನ್ ಮಾಡುತ್ತಾನೆ. ಅದರ ಮೊದಲ ಪುಟದಲ್ಲಿ ಆರಾಧ್ಯ ವೇಟ್ಸ್ ಪ್ರವೀಣ್ ಎಂದು ಬರೆದಿರುತ್ತದೆ. ಈ ಡೈರಿಯನ್ನು ಬರೆದಿದ್ದು 6 ತಿಂಗಳ ಹಿಂದೆ. ಇದು ತಪ್ಪೋ ಕರೆಕ್ಟೋ ನನಗೆ ಗೊತ್ತಿಲ್ಲ. ಆದರೆ ಭಾವನಿಲ್ಲದ ನನ್ನ ಜೀವನವನ್ನು ಊಹಿಸಿಕೊಳ್ಳಲು ಆಗುತ್ತಿಲ್ಲ. ಭಾವ ಅಕ್ಕನಿಗೋಸ್ಕರ ಪಡುತ್ತಿರುವ ಹಾರಾಟ ನೋಡಿ ನನಗೆ ಗೊತ್ತಿಲ್ಲದೆ ನಾನು ಭಾವನನ್ನು ಪ್ರೀತಿಸತೊಡಗಿದೆ. ಅಕ್ಕನಿಂದ ಕಣ್ಮರೆಯಾದ ಪ್ರೀತಿಯನ್ನು ನಾನು ನನ್ನ ಭಾವನಿಗೆ ಕೊಡಬೇಕು. ಭಾವ ಅಕ್ಕನ ಮೇಲೆ ತೋರಿಸುವ ಪ್ರೀತಿಯನ್ನು ನನ್ನ ಮೇಲೆ ತೋರಿಸಬೇಕು. ಭಾವ, ನೀನು ಅಕ್ಕನಿಗೋಸ್ಕರ ನೋವು ಪಡ್ತಾ ಅಳುತ್ತಿದ್ದರೆ ಅದನ್ನು ನನ್ನಿಂದ ಸಹಿಸಲಾಗುತ್ತಿಲ್ಲ. ಈ ಜನ್ಮಕ್ಕೆ ನೀನೇ ನನ್ನ ಗಂಡ. ನೀನು ಇಲ್ಲದ ಈ ಜೀವನ ನನಗೆ ಅವಸರವಿಲ್ಲ. ಐ ಲವ್ ಯು ಭಾವ. ನೀನು ನನ್ನನ್ನು ಪ್ರೀತಿಸದಿದ್ದರೂ ಪರವಾಗಿಲ್ಲ, ಆದರೆ ನಿನ್ನ ಹೆಂಡತಿಯಾಗಿರಲು ನನಗೆ ಅವಕಾಶ ಕೊಡಿ
ಈ ಜನ್ಮಕ್ಕೆ ಇದು ಸಾಕು ನನಗೆ. ಭಾರವಾದ ಹೃದಯದಿಂದ ಓದುತ್ತಿದ್ದಾನೆ ಪ್ರವೀಣ್. 3 ತಿಂಗಳ ನಂತರ ಇವತ್ತು ನನ್ನ ಭಾವನ ಜೊತೆ ನನ್ನ ಮದುವೆ. ನನಗಂತೂ ಓದ ಪ್ರಾಣ ಮತ್ತೆ ಬಂದಂತೆ ಇದೆ. ನನ್ನ ಭಾವನನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೋಬೇಕು. ಭಾವನ ಪ್ರೀತಿಗಾಗಿ ಕಾಯುತ್ತಿರುವ ಆರಾಧ್ಯ ಎಂದು ಅದರಲ್ಲಿ ಬರೆದಿರುತ್ತದೆ. ಮತ್ತೆ ಎಲ್ಲ ಪೇಜ್ಗಳು ಕೂಡ ಖಾಲಿ ಖಾಲಿ. ಡೈರಿಯನ್ನು ಪಕ್ಕದಲ್ಲಿಟ್ಟು ಬೆಡ್ ಮೇಲೆ ಮಲಗಿ ಆರಾಧ್ಯಳನ್ನು ಒಮ್ಮೆ ನೋಡುತ್ತಾನೆ. ಅವಳು ಚಿಕ್ಕ ಮಗುವಂತೆ ತುಂಬ ಮುಗ್ಧಳಾಗಿ ಮಲಗಿರುತ್ತಾಳೆ. ಅವಳನ್ನು ನೋಡುತ್ತಿದ್ದರೆ ಅವನ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತದೆ. ಹುಚ್ಚು ಹುಡುಗಿ, ನಾನಂದರೆ ನಿನಗೆ ಯಾಕೆ ಅಷ್ಟೊಂದು ಇಷ್ಟ ಎಂದು ಮೆಲ್ಲಗೆ ಅವಳ ಹಣೆಯ ಮೇಲೆ ಮುತ್ತಿಟ್ಟು ಅವಳನ್ನು ನೋಡುತ್ತಾ ಪಕ್ಕದಲ್ಲಿ ಮಲಗುತ್ತಾನೆ. ಅವಳ ಜೊತೆ ಕಳೆದ ಕ್ಷಣಗಳನ್ನು ನೆನೆಸಿಕೊಳ್ಳುತ್ತಾ ನಿದ್ರೆಗೆ ಜಾರುತ್ತಾನೆ. ಅವನ ಮನಸ್ಸಲ್ಲಿ ಹೀಗೀಗ ಭೂಮಿಕಾ ಸ್ಥಾನದಲ್ಲಿ ಆರಾಧ್ಯ ತುಂಬಿಕೊಳ್ಳುತ್ತಿದ್ದಾಳೆ. ಬೆಳಗ್ಗೆ ಎದ್ದ ಪ್ರವೀಣ್ನ ಜೊತೆ ಆರಾಧ್ಯ, ಬಾವ, ಅಪ್ಪ ಹೀಗೆ ಫೋನ್ ಮಾಡಿದ್ರು, ಅಮ್ಮನಿಗೆ ಹುಷಾರಿಲ್ವಂತೆ, ನಾನು ಸ್ವಲ್ಪ ದಿನ ಊರಿಗೆ ಹೋಗಿ ಬರುತ್ತೇನೆ ಎಂದಳು. ಓ ಹೌದಾ, ಸರಿ, ಹಾಗಾದರೆ ನೀನು ಬೇಗ ಹೋಗಿ ರೆಡಿಯಾಗು. ನಾನು ನಿನ್ನನ್ನು ಬಸ್ ಸ್ಟ್ಯಾಂಡ್ಗೆ ಡ್ರಾಪ್ ಮಾಡಿ ಹಾಗೆ ಆಫೀಸ್ಗೆ ಹೊರಡುತ್ತೇನೆ ಎಂದನು ಪ್ರವೀಣ್. ಸರಿ ಬಾವ ಎಂದು ಸ್ನಾನಕ್ಕೆ ಹೋಗುತ್ತಾಳೆ ಆರಾಧ್ಯ. ಹೋಗು ಅಂತ ಏನೋ ಹೇಳಿದ. ಆದರೆ ಆರಾಧ್ಯಳನ್ನು ಅಷ್ಟು ದಿನ ಬಿಟ್ಟಿರುವುದು ಹೇಗೆ ಎಂಬ ಬೇಸರ ಅವನನ್ನು ಕಾಡುತ್ತಿದೆ. ಟಿಫನ್ ತಿಂದು ಹೊರಟರು. ಪ್ರವೀಣ್ ಆರಾಧ್ಯಳನ್ನು ಬಸ್ಸಿಗೆ ಹತ್ತಿಸಿ ಆಫೀಸಿಗೆ ಹೋಗುತ್ತಾನೆ. ಆದರೆ ಆಫೀಸಿನಲ್ಲಿ ಅವನಿಗೆ ಕೆಲಸ ಮಾಡಲು ಆಗುತ್ತಿಲ್ಲ. ಬಸ್ಸು ಹತ್ತಿದ ಆರಾಧ್ಯ ಅವನೆಡೆಗೆ ನೋವಿನಿಂದ ನೋಡಿದ ಮುಖವೇ ನೆನಪಿಗೆ ಬರುತ್ತಿದೆ. ಅಮ್ಮನ ಮನೆಗೆ ಬಂದ ಆರಾಧ್ಯ ಅಮ್ಮನನ್ನು ನೋಡಿ ಅವಳ ಕಣ್ಣಲ್ಲಿ ನೀರು ತುಂಬಿಕೊಂಡಿತು. ಮಗಳ ಮೇಲೆ ಗಮನ ಇಟ್ಟುಕೊಂಡು ರಾಧಮ್ಮನಿಗೆ ಸ್ವಲ್ಪ ಹುಷಾರಿಲ್ಲದಂಗಾಗಿತ್ತು. ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾ ಅಮ್ಮನ ಕೈಯಲ್ಲಿ ಒಂದು ಕೆಲಸವೂ ಮಾಡಿಸದೆ ತಾನೇ ಮನೆ ಕೆಲಸವೆಲ್ಲ ನೋಡಿಕೊಳ್ಳುತ್ತಾಳೆ. ಮದುವೆಯಾದ ಮೇಲೆ ಇದೇ ಮೊದಲ ಬಾರಿ ಪ್ರವೀಣನ್ನು ಬಿಟ್ಟು ಒಂದು ದಿನ ಇದ್ದಿದ್ದು. ಆವಾಗಲೇ ಅವಳಿಗೆ ಅವನ ನೆನಪುಗಳು ಕಾಡುತ್ತಿವೆ. ಭಾವ ಊಟ ತಿಂದರೋ ಇಲ್ವೋ, ಹೇಗಿದ್ದಾರೋ ಏನೋ ಎಂದು ಆಲೋಚನೆ ಮಾಡುತ್ತಿರುತ್ತಾಳೆ. ಆಫೀಸಿನಿಂದ ಮನೆಗೆ ಬಂದ ಪ್ರವೀಣ್ಗೆ ಮನೆಯ ಮೂಲೆ ಮೂಲೆಯಲ್ಲೂ ಆರಾಧ್ಯ ಇರುವಂತೆ ಕಾಣುತ್ತಿರುತ್ತದೆ. ಅವಳ ನೆನಪುಗಳೇ ಕಣ್ಣ ಮುಂದೆ ಬರುತ್ತವೆ. ಏನೋ ಶಾಸ್ತ್ರಕ್ಕೆ ಎಂಬಂತೆ ಊಟ ಮುಗಿಸಿ ಅವಳ ಬಗ್ಗೆ ಆಲೋಚನೆ ಮಾಡುತ್ತಲೇ ಮಲಗುತ್ತಾನೆ. ಆರಾಧ್ಯ ಹೋಗುತ್ತಿದ್ದ ಬಸ್ಸಿಗೆ ಆಕ್ಸಿಡೆಂಟ್ ಆಗಿ ರಕ್ತದ ಮಡಿಲಲ್ಲಿ ಇದ್ದ ಆರಾಧ್ಯಳನ್ನು ನೋಡಿ ಆರಾಧ್ಯ ಎಂದು ಜೋರಾಗಿ ಕೂಗುತ್ತಾ ಭಯ ಬೀಳುತ್ತಾ ನಿದ್ದೆಯಿಂದ ಎದ್ದೇಳುತ್ತಾನೆ. ಅವನ ಮುಖ ಬೆವರುತ್ತಿದೆ. ಎದ್ದವನೇ, ಓ ಇದೆಲ್ಲ ನನ್ನ ಕನಸಾ? ಆರಾಧ್ಯಗೆ ಏನೂ ಆಗಲಿಲ್ಲ ಅಲ್ವಾ? ಒಂದು ವೇಳೆ ಅವಳಿಗೆ ಏನಾದರೂ ಆದರೆ ನಾನು ಬದುಕಿರುವುದಿಲ್ಲ ಎಂದು ಅವಳಿಗೆ ಭಯದಿಂದ ಫೋನ್ ಮಾಡುತ್ತಾನೆ. ಫೋನ್ ರಿಂಗ್ ಆಗುತ್ತಿದೆ. ಅವನ ಹೃದಯ ಬಡಿತವೂ ಕೂಡ ಫೋನಿನಂತೆ ತುಂಬ ಜೋರಾಗಿ ಡವಡವ ಎಂದು ಒಡೆದುಕೊಳ್ಳುತ್ತಿದೆ. ಆರಾಧ್ಯ ಕಾಲ್ ಪಿಕ್ ಮಾಡಿ, ಹಲೋ ಬಾವ ಎಂದಳು. ಆರಾಧ್ಯ, ನಿನಗೇನು ಆಗಲಿಲ್ಲ ಅಲ್ವಾ? ನೀನು ಆರಾಮಾಗಿ ಇದೆಯಾ ಎಂದು ಗಾಬರಿಯಿಂದ ಕೇಳುತ್ತಾನೆ. ಹಾಂ ಹೌದು ಬಾವ, ಆರಾಮಾಗಿದ್ದೀನಿ. ಯಾಕೆ ಬಾವ, ಏನಾಯಿತು? ಯಾಕೆ ಅಷ್ಟೊಂದು ಗಾಬರಿ ಪಡ್ತಿದ್ದೀರಾ? ಏನಿಲ್ಲ ಆರಾಧ್ಯ, ಅತ್ತೆ ಚೆನ್ನಾಗಿದ್ದಾರಾ? ಆ ಬಾವ, ಈಗ ಸ್ವಲ್ಪ ಪರವಾಗಿಲ್ಲ. ನಾಳೆ ನಾನು ಬರ್ತೀನಿ ಎಂದಳು. ಹಾಂ ಸರಿ ಆರಾಧ್ಯ, ಬಸ್ಸು ಹತ್ತಿದ ಮೇಲೆ ಕಾಲ್ ಮಾಡು, ನಾನು ಬಂದು ಪಿಕಪ್ ಮಾಡಿಕೊಳ್ತೇನೆ. ಹಾಂ ಬಾವ ಸರಿ, ಗುಡ್ ನೈಟ್ ಎಂದು ಫೋನ್ ಕಟ್ ಮಾಡಿದಳು ಆರಾಧ್ಯ. ಆರಾಧ್ಯ, ನೀನು ನನ್ನ ಪಕ್ಕದಲ್ಲಿದ್ದಾಗ ನನಗೆ ಗೊತ್ತಾಗಲಿಲ್ಲ. ಆದರೆ ಇಲ್ಲದ ಈ ಒಂದು ದಿನಕ್ಕೆ ನಿನ್ನ ಜ್ಞಾಪಕಗಳಿಂದ ನನಗೆ ಹುಚ್ಚು ಹಿಡಿಯುತ್ತಿದೆ. ನಾನು ಎಷ್ಟು ಬೇಡ ಅಂತ ಅಂದುಕೊಂಡರೂ ನನ್ನ ಮನಸ್ಸಿನೊಳಕ್ಕೆ ಬಂದ್ಬಿಟ್ಟೆ ಕಣೆ. ಯಾಕೆ ಇಷ್ಟೊಂದು ಹುಚ್ಚು ಹಿಡಿಸ್ತಿದೆಯಾ ನನಗೆ? ನೀನಿಲ್ಲದೆ ಒಂದು ದಿನವೂ ನನಗೆ ಇರಕ್ಕೆ ಆಗ್ತಿಲ್ಲ. ನಾನೀಗ ಏನು ಮಾಡಲಿ ಎಂದು ಆಲೋಚನೆ ಮಾಡುತ್ತಾ ಯಾವುದೋ ನಿರ್ಧಾರಕ್ಕೆ ಬಂದಂತೆ ದೀರ್ಘವಾದ ನಿಟ್ಟುಸಿರು ಬಿಡುತ್ತಾ ಮಲಗುತ್ತಾನೆ. ಮರುದಿನ ಬೆಳಗ್ಗೆ ಕಾರ್ ಸೌಂಡ್ ಕೇಳಿ ಹೊರಗಡೆಗೆ ಬರುತ್ತಾಳೆ ಆರಾಧ್ಯ. ಅವಳಿಗೆ ಒಂದು ಆಶ್ಚರ್ಯ ಕಾದಿರುತ್ತದೆ. ಆ ಕಾರು ಬೇರೆ ಯಾರದೂ ಅಲ್ಲ, ಅದು ಪ್ರವೀಣ್ದೇ ಆಗಿರುತ್ತದೆ. ಅವನನ್ನು ಅಲ್ಲಿ ನೋಡಿ ಶಾಕ್ ಆಗುತ್ತಾಳೆ. ಅವನನ್ನು ಗಟ್ಟಿಯಾಗಿ ಹಪ್ಪಿಕೊಳ್ಳಬೇಕು ಅಂತ ಅನಿಸುತ್ತದೆ. ಆದರೆ ಭಯದಿಂದ ಸುಮ್ಮನಾಗುತ್ತಾಳೆ. ಪ್ರವೀಣ್ಗೂ ಅದೇ ಫೀಲಿಂಗ್. ಹಾಗೆಯೇ ಸ್ವಲ್ಪ ಹೊತ್ತು ರೆಪ್ಪೆ ಮಿಟುಕಿಸದೆ ಆರಾಧ್ಯಳನ್ನು ನೋಡುತ್ತಿರುತ್ತಾನೆ. ಆ ಕಣ್ಣಲ್ಲಿ ಪ್ರೀತಿ ಸ್ಪಷ್ಟವಾಗಿ ಕಾಣುತ್ತಿರುತ್ತದೆ. ಹೊರಗಡೆಗೆ ಬಂದ ಕೃಷ್ಣಪ್ಪನವರು, ಅಮ್ಮ ಆರಾಧ್ಯ, ಅಳಿಯಂತನ್ನ ಒಳಗಡೆ ಕರ್ಕೊಂಡೋಗು ಎಂದರು. ಆ ಒಂದು ಕೂಗಿಗೆ ಇಬ್ಬರೂ ಎಚ್ಚರಗೊಳ್ಳುತ್ತಾರೆ. ಬನ್ನಿ ಬಾವ, ನೀವು ಬರ್ತೀರಾ ಅಂತ ನನಗೆ ಒಂದು ಮಾತು ಹೇಳಲೇ ಇಲ್ಲ ಎಂದು ತನ್ನ ಕೈಯಲ್ಲಿದ್ದ ಬ್ಯಾಗನ್ನು ತೆಗೆದುಕೊಂಡು ಒಳಗಡೆಗೆ ಕರೆದುಕೊಂಡು ಹೋಗುತ್ತಾಳೆ.
ಬಸ್ಸಲ್ಲೆಲ್ಲ ಯಾಕೆ ಅಂತ ನಾನೇ ಬಂದೆ ಕರ್ಕೊಂಡು ಹೋಗೋದಕ್ಕೆ ಎಂದನು ಪ್ರವೀಣ್ ಮುಗುಳ್ನಗುತ್ತಾ. ಸ್ವಲ್ಪ ಸಮಯ ಇಬ್ಬರೂ ಮೌನಿಗಳಾಗಿರುತ್ತಾರೆ. ಅವತ್ತು ಇವರು ಹೋಗುವುದಕ್ಕೆ ರಾಧಮ್ಮ ಕೃಷ್ಣಪ್ಪನವರು ಬಿಡುವುದಿಲ್ಲ. ಆ ದಿನ ಅಲ್ಲೇ ಉಳಿದುಕೊಂಡರು. ರಾತ್ರಿ ಊಟವನ್ನು ಮುಗಿಸಿ ಟೆರೆಸ್ ಮೇಲೆ ಹೋಗುತ್ತಾನೆ ಪ್ರವೀಣ್. ಸ್ವಲ್ಪ ಸಮಯದ ನಂತರ ಆರಾಧ್ಯ ಪ್ರವೀಣ್ಗೋಸ್ಕರ ಪಾಯಸವನ್ನು ತೆಗೆದುಕೊಂಡು ಬರುತ್ತಾಳೆ. ಬಾವಾ, ಪಾಯಸ ತಗೊಳ್ಳಿ ಎಂದು ಕೈಗೆ ಕೊಡಲು ಹೋಗುತ್ತಾಳೆ. ಆಗ ಪ್ರವೀಣ್, ನೀನೇ ತಿನ್ನಿಸು ಎಂದು ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಹೇಳುತ್ತಾನೆ. ಒಂದು ಕ್ಷಣ ಅವಳ ಕಿವಿಗಳನ್ನು ಅವಳಿಂದಲೇ ನಂಬಲಾಗಲಿಲ್ಲ. ಆಶ್ಚರ್ಯದಿಂದ ನೋಡುತ್ತಾ, ನಿಜಾನ ಬಾವ ಎಂದು ಮುಗುಳ್ನಗುತ್ತಾ ಕೇಳಿದಳು. ಹಾಂ, ತಿನ್ನಿಸು ಎಂದನು ನಗುತ್ತಾ. ಆರಾಧ್ಯ ನಾಚಿಕೆ ಪಡುತ್ತಾ ಪ್ರವೀಣ್ಗೆ ಪಾಯಸ ತಿನ್ನಿಸುತ್ತಿರುವಾಗ ಪ್ರವೀಣ್ನ ನೋಟ ಬಾಣಗಳಂತೆ ಇವಳಿಗೆ ಚುಚ್ಚುತ್ತಿವೆ. ಕೆನ್ನೆಗಳು ನಾಚಿಕೆಯಿಂದ ಕೆಂಪೇರಿದವು. ತಿನ್ನಿಸಿದ ನಂತರ, ಸರಿ ಬಾವ, ನಾನಿನ್ನ ಹೊರಡ್ತೀನಿ ಎಂದು ಕೆಳಗಡೆಗೆ ಹೋಗುತ್ತಿದ್ದರೆ ಅವಳ ಕೈ ಹಿಡಿದು ತಡೆದು, ನಾನು ಇಲ್ಲಿಗೆ ಸಡನ್ನಾಗಿ ಯಾಕೆ ಬಂದೆ ಗೊತ್ತಾ ಎಂದು ಕೇಳಿದನು. ಹಾಂ, ನನ್ನನ್ನು ಕರ್ಕೊಂಡು ಹೋಗೋಕ್ಕೆ ಅಲ್ವಾ ಎಂದಳು ತಕ್ಷಣವೇ. ಪ್ರವೀಣ್ ನಗುತ್ತಾ, ಅಲ್ಲ, ಈ ನಾದನೀನ ನೋಡೋಣ ಅಂತ, ಅದೇ ನನ್ನ ಹೆಂಡತಿ ತಂಗಿನ ನೋಡೋಣ ಅಂತ ಎಂದನು ಬೇಕಂತಲೇ. ತಕ್ಷಣ ಆರಾಧ್ಯ ಕಣ್ಣಲ್ಲಿ ನೀರು ತುಂಬಿಕೊಂಡು ತಲೆ ತಗ್ಗಿಸಿದಳು. ಪ್ರವೀಣ್ ನಿಧಾನವಾಗಿ ಅವಳ ಗಲ್ಲವನ್ನು ಮೇಲಕ್ಕೆ ಎತ್ತಿ, ಏನು ಅಳ್ತಾ ಇದೆಯಾ? ಮತ್ತೆ ಏನು ಮಾಡಲಿ ಬಾವ, ಮದುವೆಯಾಗಿ ಇಷ್ಟು ತಿಂಗಳಾದರೂ ನೀನು ನನ್ನನ್ನು ಹೆಂಡತಿ ತಂಗಿಯಾಗಿ ನೋಡ್ತಾ ಇದ್ದೀರಾ. ಈ ಜನ್ಮಕ್ಕೆ ನನಗೆ ನಿನ್ನ ಹೆಂಡತಿ ಹಾಗೂ ಅದೃಷ್ಟ ಇಲ್ಲ ಎಂದು ಮುಖ ಮುನಿಸಿಕೊಂಡು ಕೆಳಗಡೆಗೆ ಹೋಗುತ್ತಿದ್ದರೆ ಪ್ರವೀಣ್ ತಕ್ಷಣ ಅವಳ ಸೊಂಟವನ್ನು ಹಿಡಿದುಕೊಂಡು ತನ್ನೆಡೆಗೆ ಎಳೆದುಕೊಂಡನು. ಆರಾಧ್ಯ ಶಾಕ್ ಆಗಿ ಅವನನ್ನೇ ನೋಡುತ್ತಿರುತ್ತಾಳೆ. ಹೇ ಹುಚ್ಚಿ, ನಿನಗೆ ಇನ್ನೂ ಅರ್ಥ ಆಗಲಿಲ್ವಾ? ನೀನು ಇಲ್ಲಿಗೆ ಬಂದ ಮೇಲೆ ನಿನ್ನನ್ನು ಬಿಟ್ಟು ನಾನಲ್ಲಿ ಒಬ್ಬಂಟಿಯಾಗಿ ಇರಲಾರದೆ ನಾನು ಇಲ್ಲಿಗೆ ಬಂದಿದ್ದು. ಏನು ಮಂತ್ರ ಹಾಕ್ದೆ ಕಣೆ ನನಗೆ, ನನ್ನ ಹೃದಯದ ತುಂಬ ನೀನೇ ತುಂಬ್ಕೊಂಡು ಬಿಟ್ಟಿದೀಯ ಎಂದನು. ಆರಾಧ್ಯಾಗೆ ಇದು ನಿಜಾನ ಸುಳ್ಳ ಎಂದು ಅರ್ಥವಾಗದೆ ಕಕ್ಕಾಬಿಕ್ಕಿಯಾದಳು. ಇದು ನಿಜಾನ ಬಾವ ಎಂದು ಕೇಳಿದಳು ಅನುಮಾನದಿಂದಲೇ. ಆಗ ಪ್ರವೀಣ್ ಆರಾಧ್ಯ ಕಿವಿಯಲ್ಲಿ, ಹಾಂ ಹೌದು, ಐ ಲವ್ ಮೈ ವೈಫ್ ಎನ್ನುತ್ತಾನೆ. ಈ ಮಾತನ್ನು ಕೇಳಿ ಆರಾಧ್ಯ ಸಂತೋಷದಿಂದ ತಬ್ಬಿಬ್ಬಾಗುತ್ತಾಳೆ. ಲವ್ ಯು ಬಾವ, ಲವ್ ಯು ಸೋ ಮಚ್ ಎಂದು ಪ್ರವೀಣನ್ನು ಗಟ್ಟಿಯಾಗಿ ಅಪ್ಪಿಕೊಳ್ಳುತ್ತಾಳೆ. ಇಷ್ಟು ದಿನ ಅವರ ಮಧ್ಯೆ ಇರುವ ಗೋಡಿಯನ್ನು ಇವತ್ತು ತೊಲಗಿಸಬೇಕೆಂದುಕೊಂಡನು ಪ್ರವೀಣ್. ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಅವಳ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡು ಅವಳ ತುಟಿಗಳನ್ನು ಇವನ ತುಟಿಗಳಿಂದ ಲಾಕ್ ಮಾಡಿದನು. ಒಬ್ಬರ ಮೇಲೆ ಮತ್ತೊಬ್ಬರಿಗೆ ಇರುವ ಪ್ರೀತಿಯನ್ನು ಆ ಮುತ್ತಿನ ಮೂಲಕ ತೋರ್ಪಡಿಸಿಕೊಂಡರು. 5 ನಿಮಿಷಗಳ ನಂತರ ಕೆಳಗಡೆಗೆ ಬರುತ್ತಾರೆ. ರಾಧಮ್ಮ ಹಳೆಯನಿಗೋಸ್ಕರ ಮಗಳ ಕೈಯಲ್ಲಿ ಹಾಲನ್ನು ಕೊಟ್ಟು ಕಳುಹಿಸುತ್ತಾಳೆ. ಆರಾಧ್ಯ ಹಾಲಿನ ಲೋಟದೊಂದಿಗೆ ರೂಮಿನೊಳಕ್ಕೆ ಬರುತ್ತಾಳೆ. ಪ್ರವೀಣ್ ಅವಳಿಗೋಸ್ಕರ ಕಾಯುತ್ತಿದ್ದವನಂತೆ ಹಾಲಿನ ಲೋಟವನ್ನು ತೆಗೆದುಕೊಂಡು ಪಕ್ಕಕ್ಕಿಟ್ಟು ಹೋಗಿ ಬಾಗಿಲು ಹಾಕಿ ಅವಳನ್ನು ತನ್ನ 2 ಕೈಗಳಿಂದ ಎತ್ತುಕೊಂಡು ಹೋಗಿ ಮಂಚದ ಮೇಲೆ ಮಲಗಿಸುತ್ತಾನೆ. ಅವಳು ನಾಚಿಕೆಯಿಂದ ತಲೆಯನ್ನು ಪಕ್ಕಕ್ಕೆ ತಿರುಗಿಸಿಕೊಳ್ಳುತ್ತಾಳೆ. ಆ ರಾತ್ರಿ ಅವರಿಬ್ಬರ ಮನಸ್ಸುಗಳ ಜೊತೆ ಅವರ ಶರೀರಗಳು ಒಂದಾಗುತ್ತವೆ. ಆ ರಾತ್ರಿಯನ್ನು ಅವರು ಮರೆಯಲಾರದ ರಾತ್ರಿಯನ್ನಾಗಿ ಮಾಡಿಕೊಂಡರು. ಅವರಿಬ್ಬರ ಸಂತೋಷವನ್ನು ನೋಡಿ ರಾಧಮ್ಮನವರ ಆರೋಗ್ಯವು ಪೂರ್ತಿಯಾಗಿ ಸುಧಾರಿಸಿತು. ಮಗಳು ಹಳೆಯ ಸಂತೋಷವಾಗಿ ಇರುವುದನ್ನು ನೋಡಿ ಕೃಷ್ಣಪ್ಪನವರ ಕಣ್ಣಲ್ಲಿ ಆನಂದ ಬಾಷ್ಪಗಳು ತುಂಬಿಕೊಂಡವು. ಮಗನ ಜೀವನದೊಳಕ್ಕೆ ಮತ್ತೆ ಸುಂದರವಾದ ಕ್ಷಣಗಳು ಬಂದಿದ್ದಕ್ಕೆ ಪ್ರವೀಣ್ನ ಅಪ್ಪ ಅಮ್ಮ ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು. 1 ವರ್ಷದ ನಂತರ ಆರಾಧ್ಯ ಒಂದು ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಳು. ಭೂಮಿಕಳೆ ಹುಟ್ಟಿದಳೆಂದು ಎಲ್ಲರ ಆನಂದಕ್ಕೆ ಸರಿಹದ್ದು ಇಲ್ಲದಂತಾಯಿತು. ಕತೆ ಮುಕ್ತಾಯವಾಯಿತು. ಈ ಕತೆ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು. ಧನ್ಯವಾದಗಳು.